ಮಿಷನ್ ಹಿಂದೂಸ್ಥಾನ್ ಎನ್ನುವಂತಹ ಒಂದು ಸುಂದರವಾದಂಥ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಜೊತೆಗೆ ಗಣ್ಯಾತಿ ಗಣ್ಯರಿಗೆ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಗಣ್ಯ ವ್ಯಕ್ತಿಗಳನ್ನು ಈಗ ವೇದಿಕೆಗೆ ಕರೆಯುವಂಥ ಸಮಯ. ಎಲ್ರಿಗೂ ಈ ಸುಂದರ ಸಂಜೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಈ ಒಂದು ಸಮಾರಂಭ ಮಿಷನ್ ಹಿಂದೂಸ್ಥಾನ್ ಈ ಒಂದು ವಿಶೇಷವಾದಂಥ ಪುಸ್ತಕ, ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪುಸ್ತಕ, ಲವ್ ಸ್ಟೋರಿಯ ಜೊತೆಗೆ ಒಂದು ದೇಶಭಕ್ತಿಯನ್ನು ಕೂಡ ಹೊಂದಿರುವಂಥ ಒಂದು ವಿಶೇಷವಾದಂಥ ಪುಸ್ತಕ. ಆ ಪುಸ್ತಕದ ಬಿಡುಗಡೆಯ ಸಮಾರಂಭಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಪುಸ್ತಕಗಳು ದೇವರ ಸಾಕ್ಷಾತ್ಕಾರ, ತೊಲಗುವುದು ಬಾಳಿನ ಅಂಧಕಾರ, ವೇದಶಾಸ್ತ್ರ, ಪಾಕಶಾಸ್ತ್ರ, ಸಾಹಿತ್ಯಶಾಸ್ತ್ರ, ಹೀಗೆ ಸಾವಿರಾರು ಜ್ಞಾನ ವಿಜ್ಞಾನದ ಆವಿಷ್ಕಾರ, ಓದುಗರ ಮನ ಸೆಳೆಯುವ ಆಗರ, ಆಚಾರ ವಿಚಾರ ಸುವಿಚಾರ, ಕವನ ಕವಿತೆ ಜೀವನ ಚರಿತೆ, ದಿನ ಕಳೆದ ದಿನ ಒರುಳಿದ ನೆನಪುಗಳ ನೆನಪಿಸುವ ಸಾವಿಲ್ಲದ ಸಾಹುಕಾರ, ತಲೆಬಾಗದವರಿಲ್ಲ ನಿನಗೆ ಹೇ ಸೃಷ್ಟಿಕಾರ, ನಿಮ್ಮೆಲ್ಲರ ಚರಿತ್ರೆ ಯುಗ ಯುಗಕ್ಕೂ ಅಜರಾಮರ, ಕಾಲಜ್ಞಾನದ ಜ್ಞಾನಿಗಳ ಚರಿತ್ರೆಯ ಸಾಗರ, ಎಲ್ಲದಕ್ಕೂ ಮೂಲ ಬರವಣಿಗೆಯ ಈ ಬರಹಗಾರ, ಇದರಿಂದಲೇ ತಿಳಿಯುವುದು ನಿಜ ಬದುಕಿನ ಸಂಚಾರ, ಕಾಲ ಕಾಲಕ್ಕೂ ಇದುವೇ ನಮ್ಮ ನಿಜವಾದ ಜೊತೆಗಾರ, ಬದುಕನ್ನೇ ಬದಲಿಸುವ ಬಣ್ಣಗಾರ, ಪ್ರೀತಿಸುವವರ ಜೀವನ ಬಂಗಾರ, ಓಹೋ ಅದೋ ನೋಡು ಕಣ್ಮನ ತಣಿಸುವ ವಿದ್ಯಾ ಭಂಡಾರ, ಜೀವನಕ್ಕೆ ಇದುವೇ ನಿಜವಾದ ಶೃಂಗಾರ, ಪುಸ್ತಕ ಪ್ರೇಮಿಗಳಿಗೆಲ್ಲ ನನ್ನ ನಮಸ್ಕಾರ. ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅತಿಥಿಗಳ ಒಂದು ಸ್ವಾಗತವನ್ನು ಕೋರುವಂಥ ಒಂದು ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥ ಗಣ್ಯರನ್ನು ನಾನು ವೇದಿಕೆಗೆ ಈಗ ಕರೆಯೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಡಾಕ್ಟರ್ ಚೀನಾ ರಾಮು ಅವರು ಅಖಿಲ ಭಾರತೀಯ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು ಮತ್ತು ನಿಕಟಪೂರ್ವ ರಾಷ್ಟ್ರೀಯ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿಗಳು, ಜೊತೆಗೆ ದಲಿತರ ಅಭಿವೃದ್ಧಿಗಾಗಿ, ದಲಿತರ ಉದ್ಧಾರಕ್ಕಾಗಿ ಸಾಕಷ್ಟು ಸೇವೆಯನ್ನು ಮಾಡ್ತಾ ಬಂದಿರುವಂಥವರು, ದಲಿತ ಮುಖಂಡನಾದರೂ ಕೂಡ ಬಲಿತ ಮನಸ್ಸಿನ ಅಖಂಡ ಹಿಂದೂ ಪ್ರತಿಪಾದಕ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಆರಾಧಕ, ಮೀಸಲಾತಿಯ ಪಿಡುಗಿನ ಪರಿವರ್ತನೆಗಾಗಿ ನಿರಂತರ ಕಾಯಕ, ನಾಡು ನುಡಿ ಜಲಭಾಷೆಗಾಗಿ ಕರ್ನಾಟಕ ರಕ್ಷಣಾ ಸಮಿತಿಯ ಧ್ಯೇಯ ವಾಕ್ಯ, ವಿಚಾರ ವಿಶ್ಲೇಷಣೆಗೆ ಬದ್ಧರಾಗಿ ಗೋಮಾತೆಯ ಸಂರಕ್ಷಣೆಗೆ ಸದಾ ಸಿದ್ಧರಾಗಿ ನಿಂತಿರುವಂಥ ಅಜಾತಶತ್ರು ಡಾಕ್ಟರ್ ಚೀನಾ ರಾಮು ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರೇಕ್ಷಕರೆಲ್ಲರೂ ಜೋರಾಗಿ ಚಪ್ಪಾಳೆಗಳನ್ನು ಹೊಡಿಬೇಕು. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಗೆ ಮೆರುಗನ್ನು ತಂದುಕೊಡುತ್ತೆ. ಇನ್ನು ಮತ್ತೊಬ್ಬರು ಅತಿಥಿಗಳು ಶ್ರೀಯುತ ಶ್ರೀನಿವಾಸ್ ರಾಜು, ವಿಶಿಷ್ಟ ಹಾಗೂ ಖ್ಯಾತ ಚಲನಚಿತ್ರ ನಿರ್ದೇಶಕರು, ಇತ್ತೀಚೆಗೆ ದಂಡುಪಾಳ್ಯ ಹಾಗೆ ಕೃಷ್ಣಂ ಪ್ರಣಯಂ ಸಖಿ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕರು. ಮುಖ್ಯವಾಗಿ ಪುಸ್ತಕಕ್ಕೂ ಸಿನಿಮಾಕ್ಕೂ ಬಹಳ ಸಂಬಂಧ ಇದೆ, ಹತ್ತಿರದ ಸಂಬಂಧ. ಯಾಕಂದರೆ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ನಾವು ಕಲ್ಪನೆ ಮಾಡಿಕೊಂಡು ಕಥೆ ಬರೆದು ಆಮೇಲೆ ಸಿನಿಮಾ ಮಾಡೋದು. ಹಾಗಾಗಿ ಮೊದಲು ಕಲ್ಪನೆ, ಆಮೇಲೆ ಅದು ಪುಸ್ತಕ ಆಗುತ್ತೆ, ಪುಸ್ತಕ ಅಥವಾ ಬರವಣಿಗೆ ಆಗುತ್ತೆ, ಅದಾದಮೇಲೆ ಅದು ದೃಶ್ಯಗಳಾಗಿ ಮಾರ್ಪಡುತ್ತೆ. ಸೊ ಅಂಥ ಒಂದು ದೃಶ್ಯವನ್ನು ನಮ್ಮೆಲ್ಲರಿಗೂ ಕಟ್ಟಿಕೊಡುವಂಥ ನಿರ್ದೇಶಕರು ಶ್ರೀಯುತ ಶ್ರೀನಿವಾಸ್ ರಾಜು ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಬಸವರಾಜ್ ಪಡುಕೋಟಿಯವರು ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ ಹಾಗೂ ಕನ್ನಡ ಪರ ಹೋರಾಟಗಾರರು. ಕನ್ನಡ ಪರ ಹೋರಾಟಗಾರರು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇರುವಂಥ ಇವರ ಒಂದು ಹೋರಾಟ ಯಾವಾಗಲೂ ಹೀಗೆ ಮುಂದುವರಲಿ ಅಂತ ನಾನು ಕೇಳ್ಕೊಳ್ತಾ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ವತ್ಸಲಾ ಕಾಶಿಯವರು, ಇವರು ಹೆಸರಾಂತ ವೈದ್ಯರು, ಜನರಲ್ ಮೆಡಿಸಿನಲ್ಲಿ MD ಮಾಡಿರುವಂಥವರು, ಸುದೀರ್ಘ 35 ವರ್ಷ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೆಸರಾಂತ ರಾಮಕೃಷ್ಣ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಜನರ ಆರೋಗ್ಯಕ್ಕೆ ಗಮನಾರ್ಹ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅದರ ಜೊತೆಯಲ್ಲಿ ಸನಾತನ ಸಂಸ್ಥೆಯಲ್ಲಿ 20 ವರ್ಷದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಧರ್ಮ ದೇಶ ರಕ್ಷಣೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾಮಾಜಿಕ ಅಭಿವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹಲೂರು ತಹಶೀಲ್ದಾರ್ ಆಗಿರುವಂಥ ಕೆ ರಮೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಇನ್ನು ಈ ಒಂದು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂತಂದರೆ ಇವತ್ತಿನ ಕಾರ್ಯಕ್ರಮ ಈ ಮಿಷನ್ ಹಿಂದೂಸ್ಥಾನ್ ಈ ಒಂದು ಪುಸ್ತಕವನ್ನು ಬರೆಯೋದ್ರ ಮುಖಾಂತರ ಒಂದು ವಿಭಿನ್ನವಾದಂಥ ವಿಚಾರಗಳನ್ನು ಸ್ವತಂತ್ರ ಹೋರಾಟದ ಯಾವುದೇ ಒಂದು ರಹಸ್ಯವಾದಂಥ ವಿಚಾರಗಳನ್ನು ಹೆಕ್ಕಿ ತೆಗೆದು ಅದನ್ನು ಒಂದು ಸ್ಟೋರಿಯನ್ನಾಗಿ ಮಾಡಿ ಅದರಲ್ಲಿ ಒಂದು ಲವ್ ಸ್ಟೋರಿಯನ್ನು ಸೇರಿಸಿ ಒಂದು ಸುಂದರವಾದಂಥ ಪುಸ್ತಕವನ್ನು ತಯಾರು ಮಾಡಿರುವಂಥವರು ಲೇಖಕಿ ಶ್ರೀಮತಿ ವೇದಶ್ರೀ ಪಿ ಆರ್, ವಕೀಲರು, ಸಾರ್ವಜನಿಕ ಹಿತಾಸಕ್ತಿ, ವೈವಿಧ್ಯ ಕಾನೂನು ಸಲಹೆಗಾರರು, ದೇಶದ ಏಕತೆ ಮತ್ತು ಸಮಗ್ರತೆ ಹಾಗೂ ಧರ್ಮಚಿಂತಕರು. ಇವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುನ್ನ ಈಗ ನಾಡಗೀತೆ, ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಧ್ವನಿಗೂಡಿಸಬೇಕಾಗಿ ವಿನಂತಿ. जय भारत जननीय तनुजाते, जय हे कर्नाटक माते, जय सुंदर नदी वनगणनाडे, जय हे रसऋषिगणते, भूदेविय मकुटद नवमणिये, ಗಂಧದ ಚಂದದ ಹೊನ್ನಿನ ಕಣಿಯೇ, ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ದೀಪ ಬೆಳಗಿಸುವಂತಹ ಸಮಯ. ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗೋಕ್ಕೂ ಮುನ್ನ ನಾವು ಪ್ರೋಟೋಕಾಲ್ ಪ್ರಕಾರ ದೀಪವನ್ನು ಬೆಳಗಿಸುವಂಥದ್ದು ಇರುತ್ತೆ. ಹಾಗಾಗಿ ದಯವಿಟ್ಟು ಗಣ್ಯರೆಲ್ಲರೂ ಸೇರಿ ದೀಪ ಹಚ್ಚೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಶ್ರೀಯುತ ಬಸವರಾಜ್ ಪಡುಕೋಟಿ, ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ. ಕೆ ರಮೇಶ್, ತಹಶೀಲ್ದಾರ್. ಮೇಡಮ್ ಡಾಕ್ಟರ್ ವತ್ಸಲಾ ಕಾಶಿ ಅವರು. ಪುಸ್ತಕ ಸಾಕಷ್ಟು ರಹಸ್ಯಗಳನ್ನು ಒಳಗೊಂಡಿದೆ. ನಾವಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ದಿ ಮಿಷನ್ ಹಿಂದೂಸ್ಥಾನ್, ಅಲ್ಲಿ ಒಂದು ಪ್ರೇಮಿಗಳ ಒಂದು ಫೋಟೋ ಕೂಡ ಇದೆ. ಪುಸ್ತಕವನ್ನು ಈಗ ಬಿಡುಗಡೆ ಮಾಡಬೇಕಾಗಿ ನಾನು ಅತಿಥಿಗಳಲ್ಲಿ ಕೇಳಿಕೊಳ್ತೀನಿ. ಚಪ್ಪಾಳೆ ಜೋರಾಗಿ ಬರಲಿ. ಇವತ್ತು ನಾವೆಲ್ಲರೂ ಕೂಡ ಒಂದೊಂದು ಪೊಸಿಷನಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ನಾವು ಓದಿ ಬಂದಿರುವಂಥ ಪುಸ್ತಕಗಳಿಂದ ಪಡ್ಕೊಂಡಿರುವಂಥ ಜ್ಞಾನದಿಂದಾಗಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಾವು ಏನೇ ವಿಚಾರಗಳನ್ನು ತಿಳ್ಕೊಂಡಿದ್ರು, ಇವತ್ತು ನಾನು ಏನೇ ಒಂದೊಂದು ಪದಗಳನ್ನು ಮಾತನಾಡ್ತಾ ಇದ್ದರೂ ಕೂಡ ಅದೆಲ್ಲವೂ ನನಗೆ ತಿಳಿದದ್ದು ಪುಸ್ತಕಗಳ ಸಹಾಯದಿಂದ. ಹಾಗಾಗಿ ಪುಸ್ತಕಗಳನ್ನು ಬರೆಯೋದು ಕೆಲವರಿಗೆ ಹವ್ಯಾಸ ಆದರೆ, ಇನ್ನೂ ಕೆಲವರಿಗೆ ಅದನ್ನು ಹುಚ್ಚು ಅಂತ ಹೇಳ್ಬೋದು, ಇನ್ನೂ ಕೆಲವರಿಗೆ ಪ್ರೀತಿ ಅಂತ ಹೇಳ್ಬೋದು. ಸಾಕಷ್ಟು ಪದಗಳನ್ನು ಬಳಸಿ ನಾವು ಪುಸ್ತಕ ಬರೆಯುವಂಥವ್ರನ್ನು ಹೊಗಳ್ಬೋದು.
ಯಾತಕ್ಕೆ ಪುಸ್ತಕ ಬರಿಬೇಕು ಅಂಥೇಳಿ ಅನಿಸುತ್ತೆ ಅಂತಂದರೆ, ಹೆಚ್ಚಾಗಿ ಸಿನಿಮಾ ನೋಡುವಂಥವ್ರಿಗೆ ನಾನೊಂದು ಸಿನಿಮಾ ಮಾಡಬೇಕು ಅಂಥೇಳಿ ಅನಿಸುತ್ತೆ. ಹೆಚ್ಚಾಗಿ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಇರುವಂಥವ್ರಿಗೆ ನಾನು ಕೂಡ ಒಂದು ಪುಸ್ತಕ ಬರಿಬೇಕು ಅಂಥೇಳಿ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದರೆ, ಆ ಪುಸ್ತಕಗಳಲ್ಲಿ ಇರುವಂಥ ವಿಚಾರಗಳು ನಮ್ಮನ್ನು ಸೆಳೆಯುತ್ತೆ. ಅದು ಯಾವುದೇ ವಿಚಾರ ಆಗಿರ್ಬೋದು. ನಮಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ, ಪ್ರೀತಿಯಲ್ಲಿ ಆಸಕ್ತಿ ಇದೆಯಾ, ದೇಶಭಕ್ತಿಯಲ್ಲಿ ಆಸಕ್ತಿ ಇದೆಯಾ, ಹಿಸ್ಟರಿಯಲ್ಲಿ ಆಸಕ್ತಿ ಇದೆಯಾ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಆಸಕ್ತಿ ಬೆಳೆದಾಗ ಮಾತ್ರ ನಾನು ಈ ಪ್ರಪಂಚಕ್ಕೆ ಏನಾದರೂ ಹೇಳಬೇಕು, ಗೊತ್ತಿಲ್ಲದೇ ಇರೋ ವಿಚಾರಗಳನ್ನು ತಿಳಿಸಬೇಕು, ನನ್ನಲ್ಲಿರುವಂಥ ವಿಚಾರಗಳನ್ನು ತಿಳಿಸಬೇಕು ಅಂದಾಗ ನಮಗೆ ಅದಕ್ಕಿರುವಂಥ ಮಾರ್ಗ ಒಂದು ಪುಸ್ತಕ ಬರೆಯೋದು, ಇನ್ನೊಂದು ಸಿನಿಮಾ ಮಾಡೋದು. ಸೊ ಹಾಗಾಗಿ ಸಿನಿಮಾಗೆ ಮತ್ತು ಪುಸ್ತಕಕ್ಕೆ ಅವಿನಾಭಾವ ಸಂಬಂಧ. ಈ ಪುಸ್ತಕಗಳನ್ನು ನಾವು ಎಷ್ಟು ಓದುತ್ತೀವೋ ಅಷ್ಟು ನಮಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಪುಸ್ತಕಗಳ ಬಗ್ಗೆ ನಮ್ಮ ಗಣ್ಯರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಕೆ ನಾವೆಲ್ಲರೂ ಕೂಡ ಬಹಳ ಉತ್ಸುಕರಾಗಿದ್ದೀವಿ. ಮೊದಲಿಗೆ ಶ್ರೀಯುತ ಶ್ರೀನಿವಾಸ್ ರಾಜು ಅವರಿಂದನೇ ಈ ಒಂದು ಮಾತು ಪ್ರಾರಂಭ ಆಗಲಿಕ್ಕೆ ಕಾರಣ, ಸಿನಿಮಾ ನಿರ್ದೇಶಕರು ಮೊದಲು ಅವರ ಕಲ್ಪನೆಯನ್ನು ಅವರು ಬರವಣಿಗೆಯ ಮೂಲಕ ಬರೆದು ಆಮೇಲೆ ಇದನ್ನು ಸಿನಿಮಾವಾಗಿ ಅವರು ದೃಶ್ಯಗಳ ಮೇಲೆ ತರ್ತಾರೆ. ಹೀಗಾಗಿ ಮೊದಲು ಈ ಪುಸ್ತಕದ ಬಗ್ಗೆ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ಸವಿನುಡಿಗಳು ನಿಮಗಾಗಿ. ಈ ಪುಸ್ತಕದ ಬಗ್ಗೆ ಆಲ್ರೆಡಿ ಐ ಪೆಂಡ್ ಬ್ಯಾಕ್ ಇದರಲ್ಲಿ ನಾನೇ ಇದು ಮಾಡಿದ್ದು. ಅಂದರೆ ಇಟ್ಸ್ ಅ ವೇದಶ್ರೀ. ರೀಸೆಂಟ್ ಟೈಮ್ಸಲ್ಲಿ ಒಂದು 2 years, ಇನ್ಫ್ಯಾಕ್ಟ್ ಇಫ್ ಯು ಗೋ ಬ್ಯಾಕ್ 4 years ಆಲ್ಸೋ, ಪಬ್ಲಿಕೇಶನ್ಸ್ ಇನ್ ಇಂಡಿಯಾ ಇಟ್ಸ್ ಆಲ್ಮೋಸ್ಟ್ ರೆಡ್ಯೂಸ್ ಟು 100 to 10% ಆಗಿದೆ. ಅಂದರೆ ಲೈಕ್ ನಿಮಗೆ OTT ಪ್ಲ್ಯಾಟ್ಫಾರ್ಮ್ಸ್, ಬೀಯಿಂಗ್ ಅ ಸಿನಿಮಾ ಡೈರೆಕ್ಟರ್ ಐ ಕ್ಯಾನ್ ಸ್ಪೀಕ್ ಅಬೌಟ್ ದ ಸಿನಿಮಾ ಆಲ್ಸೋ, ಬಟ್ ಬುಕ್ ರೀಡಿಂಗ್ ಪ್ಲಸ್ ಬುಕ್ ರೈಟರ್ಸ್ ಇಟ್ಸ್ ಆಲ್ಮೋಸ್ಟ್ ವ್ಯಾನಿಷಿಂಗ್ ಅಂಥ ಟೈಮ್ ಇದು. ಅಂದರೆ ನಾವು ರೆಗ್ಯುಲರ್ ಬುಕ್ ರೀಡರ್ಸ್ ಆಗಿ ವೆನ್ ಐ ಸರ್ಚ್ ಸ್ಟ್ಯಾಂಡಲ್ಲಿ ಕೆಲವೊಂದು ಬುಕ್ಸ್ ಅನ್ನೋದು ಟ್ರೈ ಮಾಡಿದ್ರೆ, ಇಟ್ಸ್ ವೇರ್ಲಿ ವಿ ಆರ್ ಫೈಂಡಿಂಗ್ ನ್ಯೂ ಬುಕ್ಸ್. ಅಂದರೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಓಲ್ಡ್ ಬುಕ್ಸ್, ಇಲ್ಲ ಓಲ್ಡ್ ಎಪಿಕ್ಸ್ ಕೈಂಡ್ ಆಫ್ ಇವೇ ನೋಡ್ತಿದ್ದೀವಿ. ಇಫ್ ಐ ರಿಮೆಂಬರ್, ಇಲ್ಲಿರೋ ಎಲ್ಲ ಏಜ್ ಗ್ರೂಪಲ್ಲಿ ಇಫ್ ಐ ಆಸ್ಕ್ ಎನಿ ಒನ್ ವಾಟ್ ಈಸ್ ದ ಲಾಸ್ಟ್ ಬುಕ್, ನೀವು ಹೊಸ ಬುಕ್ ಅಂದರೆ ಪ್ರಾಬ್ಲಿ ಯು ಮೇ ಥಿಂಕ್ ಫಾರ್ ಸಡನ್ ಟೈಮ್, ಒಂದು 10-15 minutes ಥಿಂಕ್ ಮಾಡ್ತೀರಾ ಯಾವ ಬುಕ್ ಅನ್ನೋದು. ಬಿಕಾಸ್ ಬುಕ್ ರೀಡಿಂಗ್ ಆಲ್ಮೋಸ್ಟ್ ಇಟ್ಸ್ ಗೋಯಿಂಗ್ ಇಟ್ಸ್ ವ್ಯಾನಿಷಿಂಗ್ ಅಂತ ಇದರಲ್ಲಿ. ವೆನ್ ಅಫ್ಕೋರ್ಸ್ ರವಿ ಸರ್ ಈಸ್ ವೆರಿ ಕ್ಲೋಸ್ ಟು ಮೀ. He said that Vedasri, she wrote a book and he sent me. When I gone through the book, almost on the forward bariyake, he asked me, but I took enough time. On the time togondu when I read the book, it is eloquently like it's very vivid. ಆ ಥರ ಒಂದು ಫಿಕ್ಷನ್ ಪ್ಲಸ್ ಯೂನಿಕ್ ರೂಟ್ಸ್ ಆಫ್ ಇಂಡಿಯಾ ಹೋಗ್ಬಿಟ್ಟು ಒಂದು ಯಂಗ್ ರೈಟರ್. ಬಿಕಾಸ್ ಅವ್ರು ಬರೆದಿದ್ದ ಕಂಟೆಂಟ್ ಟು ನೋ ಮೈ ಸೆಲ್ಫ್, ನನಗೆ ಆಲ್ಮೋಸ್ಟ್ ಒಂದು 15 years ಬ್ಯಾಕ್ ಐ ನೋ ಲಿಟಲ್ ಬಿಟ್, ಸ್ಟಿಲ್ ವಿ ಆರ್ ಇನ್ ಸರ್ಚ್ ಅಂತ. ಇದರಲ್ಲಿ ಫಿಕ್ಷನಲ್ ಬುಕ್ಕಲ್ಲ, ಇದು ಲವ್ ಸ್ಟೋರಿ ಅಲ್ಲ. ವಾಟ್ ಎಕ್ಸಾಕ್ಟ್ಲಿ ಇದನ್ನಾದರೆ ಫಿಕ್ಷನ್ ಜೊತೆ ಲವ್ ಸ್ಟೋರಿ ಜೊತೆ ಒಂದು ಇಂಡಿಯನ್ ಟ್ರೆಡಿಷನ್ ಬಗ್ಗೆ ಆಗಲಿ, ಇಂಡಿಯನ್ ರೂಟ್ಸ್ ಆಗಲಿ ತುಂಬ ವಿವಿಡಾಗಿ ಬರೆದಕ್ಕೆ ಐ ಅಪ್ರಿಷಿಯೇಟ್ ದ ರೈಟರ್ ಫಸ್ಟ್. ಆ್ಯಂಡ್ ಇದೇನೆಂದರೆ ಇಟ್ಸ್ ದಿಸ್ ಬುಕ್, ಎನಿ ಫಿಕ್ಷನಲ್ ಬುಕ್ ಆದರೆ ವಿ ಆಲ್ಸೋ ರೀಡ್ ಎ ಲಾಟ್ ಆಫ್ ಫಿಕ್ಷನಲ್ ಬುಕ್ಸ್, ಬಟ್ ಇಟ್ಸ್ ಲೈಕ್ ಇಟ್ಸ್ ಎ ಟ್ರೈಬ್ಯೂಟ್. ಅಂದರೆ ಒಂದು ಟ್ರೈಬ್ಯೂಟ್ ಹೆಂಗಾಗುತ್ತೆ ಅಂದರೆ ಪ್ಯಾಟ್ರಿಯಟಿಸಮ್ಗೆ ಆ್ಯಂಡ್ ಕಲ್ಚರ್ಗೆ ಟುಗೆದರ್ ಒಂದು ಇಟ್ಸ್ ಶಿ ಗಿವನ್ ಎ ಟ್ರೈಬ್ಯೂಟ್ ಟು ದ ದೋಸ್ 2 things. ಲಾಸ್ಟ್ ಒಂದು 2000 ಆನ್ವರ್ಡ್ಸ್ ಕಿಡ್ಸ್, ಇಲ್ಲಿ ಇರೋ ಎಲ್ಲರಿಗೂ 2000 kids ಆ್ಯಂಡ್ 2010 kids, ಇಫ್ ಯು ಆಸ್ಕ್ ದೆಮ್, ದೇ ಡೋಂಟ್ ನೋ ಮಚ್ ಅಬೌಟ್ ದ ಇಂಡಿಯನ್ ರೂಟ್ಸ್ ಆಗಲಿ, ನಮ್ಮ ಹೆರಿಟೇಜ್ ಆಗಲಿ, ಕಲ್ಚರ್ ಗೊತ್ತೇ ಇಲ್ಲ ಪಾಪ ಅವ್ರಿಗೆ. ಬಿಕಾಸ್ ಆ ಎನ್ವೈರ್ಮೆಂಟೇ ಇಲ್ಲ ಆ್ಯಸ್ ಆನ್ ನಾವು. ಆ್ಯಂಡ್ ರೀಡಿಂಗ್ ಎನ್ವೈರ್ಮೆಂಟ್ ಬಂದಷ್ಟಿಗೆ ನಾವು ಇಟ್ ಈಸ್ ವೆರಿ ಸ್ವಿಫ್ಟ್ಲಿ ಗೋಯಿಂಗ್, ಬಿಕಾಸ್ ಪೇರೆಂಟ್ಸ್ಗೂ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಮೇಕ್ ದೆಮ್ ರೀಡ್ ಅಂತ. ಇದರಲ್ಲಿ ಪಬ್ಲಿಷಿಂಗೇ ಸ್ಟಾಪ್ ಆಗಿದೆ ಅನ್ನೋ ಒಂದು ಟೈಮಲ್ಲಿ, ಅದೇ ಆ್ಯಸ್ ಐ ಸೆಡ್, ಒಂದು 10% ಬುಕ್ಸ್ ಮಾತ್ರ ಪ್ರಿಂಟ್ ಆಗ್ತಿದೆ. ರೆಸ್ಟ್ ಆಫ್ ಎಲ್ಲ ವಿ ಆರ್ ರೀಡಿಂಗ್ ಓಲ್ಡ್ ಬುಕ್ಸ್ ಓನ್ಲಿ. ಅದು ಎಪಿಕ್ಸ್ ಆಗಿ ತಗೊಳ್ಳಿ, ಇಲ್ಲ ಏನ್ಷಿಯಂಟ್ ರೈಟರ್ಸ್ ಆಗಿ. ಬಟ್ ದಿಸ್ ರೈಟರ್ ಮೇಡ್ ಎನ್ ಯುನೀಕ್ ಜಾಬ್. ಈ ಕಂಟೆಂಪ್ರರಿ ಜನ್ರೇಷನ್ಸ್ಗೆ, ಈ ಟೈಮ್ ಹುಡುಗರಿಗೆ ಲವ್ ಸ್ಟೋರಿ ಜೊತೆ ವಾಟ್ ಶಿ ಟ್ರೈ ಟು ನರೇಟ್
that is a very unique approach of a contemporary writer, and very simple words. ಅಂದರೆ ನೀವು ಎನಿ ಒಂದು 10th ಕ್ಲಾಸ್ ಹುಡುಗದಿಂದ ಇಟ್ಕೊಂಡು ಒಂದು ಡಾಕ್ಟ್ರೇಟು ತನಕ ಈಸಿಯಾಗಿ ಅರ್ಥ ಆಗೋದು. ದಟ್ ಸಿಂಪಲ್ ನರೇಷನ್ ಈಸ್ ಎ ಯೂನಿಕ್ನೆಸ್ ಆಫ್ ದಿಸ್ ಬುಕ್. ಬಿಕಾಸ್ ಕಾಂಪ್ಲಿಕೇಟ್ ಆಗುತ್ತೆ. ಈಗ ನಾನು ಹೇಳಿದ್ದು ಭಾಷೆ ಅದೆಷ್ಟೇ ಯೂನಿಕ್ ಆಗಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಸೊ ಒಂದು ನಾಲೆಡ್ಜ್ ಸಿಂಪಲ್ ಫಾರ್ಮಲ್ಲಿ ಅರ್ಥ ಆಗದೆ ಎನಿ ನರೇಷನ್ಗಾಗಲಿ, ಯಾವುದೇ ಮಾಧ್ಯಮಗಾಗಲಿ, ಎನಿ ಪ್ರೆಸೆಂಟೇಷನ್ ಆಗಲಿ ಯೂನಿಕ್ನೆಸ್. ಅದು ಸೆಕೆಂಡ್ ಯೂನಿಕ್ನೆಸ್ ಆಫ್ ದಿಸ್ ಬುಕ್. ಬಿಕಾಸ್ ಸಿಂಪಲ್ ಆಗಿ ಇಫ್ ಯು ರೀಡ್ ಅ ಸ್ಟೋರಿ, ಒಂದು ಕುಂದವಿ ಅಂತ ಒಂದು ಹುಡುಗಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿ ಜೊತೆ ಶಿ ಟ್ರೈ ಟು ಸೇ ಹೆಲಾಟ್ ಆಫ್ ಥಿಂಗ್ಸ್ ಅಬೌಟ್ ಇಂಡಿಯನ್ ರೂಟ್ಸ್ ಬಗ್ಗೆ, ಅಬೌಟ್ ಮೊಘಲ್ಸ್ ಬಗ್ಗೆ, ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ, ಅಬೌಟ್ ನಮ್ಮ ವೇದಾಸ್ ಬಗ್ಗೆ, ಪುರಾಣಾಸ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಸಿಂಪಲಾಗಿ ಅರ್ಥ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಆ್ಯಂಡ್ ರೆಕಮೆಂಡ್ ಸಚ್ ಎ ಕೈಂಡ್ ಆಫ್ ಅ ಬುಕ್. ಈಗ ನಿಮ್ಮ ಮನೆಯಲ್ಲಿ ಈವನ್ ದಿಸ್ ಬುಕ್ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಒಂದು 5 years ಹುಡುಗದಿಂದ ಇಟ್ಕೊಂಡು ಎವ್ರಿಬಡಿ ಕ್ಯಾನ್ ರೀಡ್ ದಿಸ್ ಬುಕ್. ಅಷ್ಟು ಸಿಂಪಲ್ ಆಗಿದೆ. ಸೊ ದಟ್ಸ್ ವಾಟ್ ಐ ಟುಕ್ ಎನಫ್ ಟೈಮ್ ಟು ರೈಟ್ ಫಾರ್ವರ್ಡ್. ಆ್ಯಂಡ್ ಇಂಥ ಒಂದು ಫಂಕ್ಷನ್ ಯೂಶ್ವಲಿ ನಮಗೆ ಸಿನಿಮಾ ಈವೆಂಟ್ಸ್ಗೆ ಅಟೆಂಡಿಂಗ್ ಈಸ್ ಲೈಕ್ ತುಂಬ ಈವೆಂಟ್ಸ್ ಅಟೆಂಡ್ ಆಗ್ತೀವಿ. ವಿ ಆಲ್ಸೋ ಫೆಡ್ ಅಪ್ ವಿತ್ ದ ಈವೆಂಟ್ಸ್, ಕೆಲವೊಂದು ಹೋಗೋದೇ ಇಲ್ಲ. ಬಟ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಯರ್ ಬಿಕಾಸ್ ಒಂದು ಬುಕ್ ಪಬ್ಲಿಷ್ ಆಗೋದು, ಅದು ಆನ್ ಮೈ ಹ್ಯಾಂಡ್ಸ್, ಎಲ್ಲರೂ ಸೀನಿಯರ್ಸ್ ಹ್ಯಾಂಡ್ಸಿಂದ ಪಬ್ಲಿಷ್ ಆಗೋದು ಇಸ್ ಅ ವೆರಿ rare for me. I'm very delighted to participate in this. And finally I say that ಒಂದು ಬುಕ್ ಅನ್ನೋದು ಲೈಕ್ ಒಂದು ಯೂನಿಕ್ ಥಾಟ್ ಪೇಪರ್ ಫಾರ್ಮ್ಯಾಟಲ್ಲಿ ತರೋದು ನೌ-ಎ-ಡೇಸ್ ಎ ಬಿಗ್ ಥಿಂಗ್. ನೀವು ಕರೆಕ್ಟಾಗಿ ಕೂತ್ಕೊಂಡು ನೌ-ಎ-ಡೇಸ್ ಯು ಕಾಂಟ್ ಈವನ್ ರೈಟ್ ಎ ಲೆಟರ್. ಬಿಕಾಸ್ ಒಂದು 10 years, ಒಂದು 20 years ಬ್ಯಾಕ್ ಇಫ್ ಐ ರಿಮೆಂಬರ್ 90s ಅಟ್ಲೀಸ್ಟ್ ವೈಫ್ ಆ್ಯಂಡ್ ಹಸ್ಬೆಂಡು, ಮದರ್ ಫಾದರು, ಇಲ್ಲ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಒಂದು ಲೆಟರ್ ಬರ್ತಿದ್ರು. ಬಟ್ ನಾವು ಗುಡ್ ಮಾರ್ನಿಂಗ್ಗೆ GD ಮಾರ್ನಿಂಗ್, ಓಕೆ ಓಕೆ ಅಂದರೆ ಇಟ್ ಈಸ್ ರೆಡ್ಯೂಸ್ ಸೋ ಕಂಪ್ಯಾಕ್ಟ್ ಆಗಿದೆ. ಅಂಥ ಇದರಲ್ಲಿ ಪ್ಲೀಸ್ ರೀಡ್ ದಿಸ್ ಬುಕ್. ಇಟ್ ಈಸ್ ಎ ವೆರಿ ವೆರಿ ಯೂನಿಕ್ ಆ್ಯಂಡ್ ಸಿಂಪಲ್. ಥ್ಯಾಂಕ್ ಯು. ಧನ್ಯವಾದಗಳು. ಸಿನಿಮಾ ನಿರ್ದೇಶಕರಾಗಿ ಪುಸ್ತಕಗಳನ್ನು ಅವರು ಯಾವ ರೀತಿಯಾಗಿ ನೋಡ್ತಾರೆ, ಹಾಗೆ ಅವರ ಯೋಚನೆಗಳು ಹೇಗಿರುತ್ತೆ, ಜೊತೆಗೆ ಈ ಪುಸ್ತಕವನ್ನು ಯಾತಕ್ಕೋಸ್ಕರ ಓದಬೇಕು ಅಂಥೇಳಿ ಅವರ ಮಾತುಗಳಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟೋದಕ್ಕಾಗಿ ಧನ್ಯವಾದಗಳು. ಪುಸ್ತಕ 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 ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಕೆಲವೊಮ್ಮೆ ನಮ್ಮ ಬದುಕಿಗೆ ಬೇಕಾಗಿರುವಂಥ ದಾರಿಯನ್ನು ಕಂಡುಕೊಡುತ್ತೆ. ಎಷ್ಟೋ ಜನರಿಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಈ ಪುಸ್ತಕ. ಬಹಳಷ್ಟು ಜನ ಈ ಯುವ ಜನಾಂಗಕ್ಕೆ ಪುಸ್ತಕ ಓದುವಂಥ ಅಭ್ಯಾಸ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಮಾಡಿಕೊಂಡ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರುವಂಥ ಒಂದು ಬಹಳ ದೊಡ್ಡ ಸಮಸ್ಯೆ ಡಿಪ್ರೆಷನ್ ಅನ್ನೋವಂಥದ್ದಕ್ಕೆ ಬಹಳ ದೊಡ್ಡ ಮದ್ದು ಅಂತಂದರೆ ಅದು ಪುಸ್ತಕ. ಒಳ್ಳೆಯ ಪುಸ್ತಕಗಳನ್ನು ನಾವು ಓದಿ ನಮ್ಮ ಮೆದುಳನ್ನು ನಾವು ಏನಂತೀವಿ, ಆ ವಿಚಾರಗಳನ್ನು ತುಂಬಿಕೊಂಡ್ರೆ ಬಹುಶಃ ಈ ಡಿಪ್ರೆಷನ್ ಅನ್ನೋ ಪದಕ್ಕೆ ಜಾಗನೇ ಇರೋದಿಲ್ಲ ಅನಿಸುತ್ತೆ. ಸೊ ಅಷ್ಟು ಒಂದು ಮಹತ್ವ ಈ ಪುಸ್ತಕಗಳಿಗೆ ಇದೆ. ಈಗ ಡಾಕ್ಟರ್ ವತ್ಸಲಾ ಕಾಶಿಯವರು ಈ ಸಭೆಯನ್ನು ಉದ್ದೇಶಿಸಿ ಹಾಗೆ ಪುಸ್ತಕದ ಬಗ್ಗೆ ಅವರ ಒಂದು ಸವಿನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಇಲ್ಲಿ ಮುಖ್ಯವಾಗಿ ನಾನು ಏನು ಕಾರಣಕ್ಕೆ ಬಂದೆ ಅಂದರೆ, ಸಾಮಾನ್ಯವಾಗಿ ಬುಕ್ ರಿಲೀಸ್ಗೆಲ್ಲ ಹೋಗೋದು ತುಂಬ ಕಡಿಮೆ. ಏನಕ್ಕೆ ಬಂದೆ ಅಂದರೆ, ಅವರು ವೇದಶ್ರೀ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಬುಕ್ ಬರೆದಿದ್ದೀನಿ, ಇದರಲ್ಲಿ ಹಿಂದೂ ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆ ಮತ್ತು ಈ ಯುವಜನಾಂಗಕ್ಕೆ ನಾಟುವಂಥ ರೀತಿಯಲ್ಲಿದೆ ಅಂತ ಒಂದು ವಿಷಯ ಹೇಳಿದಾಗೆ ನನಗೆ ಕುತೂಹಲ ಹುಟ್ಟಿತು. ಯಾಕೆಂದರೆ ನನಗೆ ವೃತ್ತಿ ನಮ್ಮದು ಯಾವುದೇ ಆಗಿರಲಿ, ನಮ್ಮ ಧರ್ಮ ಇದೆಯಲ್ಲ, ನಮ್ಮ ರಾಷ್ಟ್ರ, ದಿಸ್ ಇಸ್ ದ ಯೂನಿಫೈಯಿಂಗ್ ಫೋರ್ಸ್ ಅಲ್ವಾ ನಮಗೆ. ನಾವೆಲ್ಲರೂ ಭಾರತೀಯರು, ನಾವು ಭಾರತ ಜನನೀಯ ತನುಜಾತೆ ಅಂತ ಭಾರತದಿಂದ ಬಂದಿರೋ ಕರ್ನಾಟಕ ಮಾತೆ. ಹೀಗೆ ನಮಗೆ ನಾಡಾಭಿಮಾನ, ರಾಷ್ಟ್ರಾಭಿಮಾನ ಮತ್ತು ಧರ್ಮಾಭಿಮಾನ ಇದು ಬಹಳ ಮುಖ್ಯ ಇದೆ. ಅದಕ್ಕೆ ಆ ವಿಷಯ ನನ್ನನ್ನು ಇಲ್ಲಿ ಸೆಳೆದು ತಂದಿದೆ ಇವತ್ತು. ಇವಾಗ ನಾನು ಅಂದ್ಕೊಂಡೆ ಇವರು ಲಾಯರ್ ಆಗಿದ್ದಾರೆ, ಇವರಿಗೆ ಇವಾಗ ಪ್ರಾಕ್ಟೀಸ್ ತುಂಬ ಏಜ್ ಏನಾಗಿಲ್ಲ, ಮತ್ತು ಹೇಗೆ ಏನು ಬರೆದಿರ್ತಾರೆ ಇವರು ಅಂತ ಒಂದು ಸ್ಪೆಕ್ಯುಲೇಷನ್ನು, ಅಂದರೆ ಒಂದು ಹೇಗೆ ಅಷ್ಟೊಂದು ನಾವು ಪಾಸಿಟಿವ್ ನನಗೆ ಅನಿಸಿರಲಿಲ್ಲ. ಇರುತ್ತೆ ಪಾಪ ಏನೋ ಚಿಕ್ಕವರು ಬರೆದಿರ್ತಾರೆ, ನನಗೆ 60 ವಯಸ್ಸು, ಅದಕ್ಕೆ ಹಾಗೆ ಅಂದ್ಕೊಂಡು ನೋಡಿದೆ. ಆದರೆ ಟು ಮೈ ಸರ್ಪ್ರೈಸ್ ಇಟ್ ಈಸ್ ವೇ ಬಿಯಾಂಡ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಅದರಲ್ಲಿ ಹೇಗಿದೆ ಅಂದರೆ, ಕಂಟೆಂಪ್ರರಿ ಸೊಸೈಟಿ ಇವಾಗ ನಮ್ಮದೇನಿದೆಯಲ್ಲ
ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಹಿಂದಿ ಮೂವೀಸಲ್ಲಿ ನೋಡಲಿ ಆಗಲಿ, ನಾವು ಬುಕ್ಸಲ್ಲಿ ಓದಿದ್ಲಾಗಲಿ, ಮೊದಲೆಲ್ಲ ರೊಮ್ಯಾನ್ಸ್ ಹೇಗಿರ್ತಿತ್ತು, ಪ್ರೀತಿ ಪ್ರೇಮ ಬೇರೆ ಎರಡು ಸೆಕ್ಸ್ಗಳಲ್ಲಿ ಹೇಗೆ ಅಟ್ರಾಕ್ಷನ್ ಆಗ್ತಿತ್ತು, ಹೇಗೆ ಆಗ್ತಿತ್ತು, ಅದ್ರದ್ದು ವರ್ಣನೆ ಅದೇ ಬೇರೆ, ಅದ್ರದ್ದು ರೀತಿಯೇ ಬೇರೆ ಅಲ್ವಾ. ಇವಾಗೆಲ್ಲ ಚೇಂಜ್ ಆಗೋಗಿದೆ ಅಲ್ವಾ. ಈಗ ನಾವು ಮೂವಿಲಿ ಹೊಡೆದಂಗೆ ಗಿಡ ಸುತ್ತೋದು ಎಲ್ಲ ಏನೂ ನೋಡಲ್ಲ ಅಲ್ವಾ. ಹಿಂದಿ ಮೂವಿಲಿ ತುಂಬ ನಗ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ, ಅಂದರೆ ಬೇರೆ ದೇಶದಲ್ಲಿ ಇರೋರೆಲ್ಲ, ಏನು ನಿಮ್ಮ ಹಿಂದಿ ಸಿನಿಮಾಗಳಲ್ಲಿ ಕನ್ನಡ ಗಿಡ ಸುತ್ತುತ್ತಾರೆ ಹುಡುಗ ಹುಡುಗಿ ಅಷ್ಟೊತ್ತು ಅಂತ ಇಲ್ಲ. ಇದು ನೀವು ಅಂದ್ಕೊಂಡಿರ್ಬೋದು. ಈಗ ಅದೆಲ್ಲ ಹೆಚ್ಚಿಗೆ ಇರಲ್ಲ ಅಲ್ವಾ. ಆ ಥರ ನಾನು ಇಲ್ಲಿ ನೋಡಿದ್ರೆ ಇವಾಗ ಕಾಲದಲ್ಲಿ ಹೇಗೆ ಹೌ ದ ಲವ್ ಡೆವಲಪ್ಸ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್, ಅದೆಲ್ಲ ಕೂಡ ತುಂಬ ಅಟ್ ದ ಸೇಮ್ ಟೈಮ್ ವಿದೌಟ್ ಮೇಕಿಂಗ್ ಇಟ್ ವೆರಿ ಗ್ರಾಸ್ ಆ್ಯಂಡ್ ಕ್ರಾಸ್ ಆರ್ ವಲ್ಗರ್, ಹೇಗೆ ಒಂದು ಎರಡು ವ್ಯಕ್ತಿಗಳ ಸಂಬಂಧ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸಿದ್ದಾರೆ. ಮತ್ತು ಇದರಲ್ಲಿ ಇಬ್ಬರದ್ದು ಏನಿರುತ್ತೆ ಅಂದರೆ, ದ ಪ್ರೊಟ್ಯಾಗೊನಿಸ್ಟ್ಸ್ ಯಾರಿದ್ದಾರಲ್ಲ ಇಬ್ಬರು, ದ ಲೇಡಿ ಈಸ್ ಇನ್ ಅ ಸ್ಲೈಟ್ಲಿ ವಲ್ನರಬಲ್ ಪೊಸಿಷನ್, ದ ಮ್ಯಾನ್ ಈಸ್ ಇನ್ ಅ superior position, but the love of that man for that lady, for the girl, is so intense and so pure that at no point of time he tries to take advantage of her in any way for that matter, emotionally, psychologically, physically, whatever, nothing at all. And they both work with a common aim, that this girl has to get out of whatever is the situation, difficulty that she is facing, and how the relationship evolves, how their thoughts evolve, and all the thoughts are constantly centered on living a ethical life, dharmic life, which is rooted. There are portions which are very, eye openers for all of us. ಇವಾಗ ಏನಾಗುತ್ತೆ ಅಂದರೆ, ಹೆಚ್ಚಿನ ಜನರಿಗೆ ಇವಾಗ ಟೆಂಡೆನ್ಸಿ ಹೇಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಮಕ್ಕಳ ಜನರೇಷನ್ ಅಂದ್ಕೊಳ್ಳಿ, ದೇ ವಾಂಟೆಡ್ ಟು ಗೋ ಅಬ್ರಾಡ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್. ಇವಾಗ ಏನಾಗಿದೆ, ಅಂಡರ್ ಗ್ರ್ಯಾಜುಯೇಟ್ ಸ್ಟಡೀಸ್ಗೇ ಹೋಗಬೇಕು ಅಂತಿದ್ದಾರೆ. ನಿಮಗೆಲ್ಲ ಅಬ್ಸರ್ವ್ ಆಗಿದೆಯಾ ಈ ಥರ? ಆಗಿದೆಯಾ? ಇನ್ನು ಗ್ರ್ಯಾಜುಯೇಷನ್ಗೇ ಅಬ್ರಾಡ್ ಹೋಗಬೇಕು ಅಂತಾರೆ, ಹೌದಾ ಇಲ್ವಾ? ಹೌದಲ್ವಾ? ನಮ್ಮ ರಿಲೇಟಿವ್ಸ್ಲಿ ನನ್ನ ಜನರೇಷನ್ ಹೋದವ್ರು ಕೆಲವರು ಏನು ಹೇಳ್ತಾರೆ, ನಮ್ಮ ದೇಶದಲ್ಲಿ ಏನಿದೆ ಅಂತಾರೆ. ನಾನು ಅವ್ರನ್ನ ಕೇಳೋದು, ನಮ್ಮ ದೇಶದಲ್ಲಿ ಏನಿಲ್ಲ ಅಂತ. ನಮ್ಮ ದೇಶದಲ್ಲಿ ಇರೋವಂಥ ಒಂದು ಆತ್ಮೀಯತೆ, ಮೇಯ್ನ್ ನಾನು ಹೇಳೋದು, ನಮ್ಮಲ್ಲಿ ಏನು ರಿಲೇಷನ್ಶಿಪ್ಸ್ದು ಬಾಂಡಿಂಗು, ಫ್ಯಾಮಿಲಿ ಸ್ಟ್ರಕ್ಚರ್ ಏನಿದೆಯಲ್ಲ, ಯು ವಿಲ್ ನಾಟ್ ಗೆಟ್ ಎನಿವೇರ್ ಇನ್ ದ ವರ್ಲ್ಡ್. ವಿ ಕ್ಯಾನ್ ವೌಚ್ ಫಾರ್ ದಟ್. ಅದಕ್ಕೇನು ಕಾರಣ ಅಂದರೆ, ನಮ್ಮ ವಿಚಾರಧಾರೆ ಏನಿದೆಯಲ್ಲ, ಸರ್ವೇ ಜನಾಃ ಸುಖಿನೋ ಭವಂತು, ವಸುಧೈವ ಕುಟುಂಬಕಂ, ವಸುಧೈವ ಕುಟುಂಬಕಂ ಶ್ಲೋಕ ಇದೆಯಲ್ಲ, ಅದರದ್ದು ಫುಲ್ ಶ್ಲೋಕ ನಾವು ಹೇಳಿದರೆ ಅದರದ್ದು ಅರ್ಥ ಏನು ಬರುತ್ತೆ ಅಂದರೆ, ಸಂಕುಚಿತ ಮನೋವೃತ್ತಿಯವರು ಇದು ನನ್ನದು, ಇದು ಪರರದು ಅಂತ ಭೇದ ಭಾವ ಮಾಡ್ತಾರೆ. ಆದರೆ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ಅಂತ, ಅದು ನಮ್ಮ ವೃತ್ತಿ ಇರೋದ್ರಿಂದ ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಸಮಾಜದಲ್ಲಿ ಇಷ್ಟೊಂದು ಕ್ಲೋಸ್ನೆಸ್ ನಮ್ಮಲ್ಲಿ ಇರುತ್ತೆ. ಈಗ ನಾವು ಇದೇ ಒಂದು ಹಾಲ್ ತಗೊಳ್ಳೋಣ, ಎಷ್ಟು ಭಿನ್ನತೆ ಇದೆ ಅಲ್ವಾ. ಒಬ್ಬೊಬ್ಬರು ವ್ಯಕ್ತಿ, ನಮ್ಮ ಸಂಪ್ರದಾಯ, ನಮ್ಮ ಮನೆಯಲ್ಲಿ ಆಚರಣೆಗಳು ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅದೇ ಸಾಮಾಜಿಕದ ಜೀವನದಲ್ಲಿ ಎಷ್ಟು ಸಾಮರಸ್ಯತೆ ಇದೆ. ಬೇರೆ ಕಡೆ ನಾವು ನೋಡಿದರೆ ಒಂದೇ ಪಂಥ ಇರುತ್ತೆ, ಒಂದೇ ಪಂಥದಲ್ಲಿ ಎರಡು ಪಂಗಡ ಇರುತ್ತೆ, ಎಷ್ಟು ಜಗಳ ಆಗುತ್ತೆ ಅಲ್ವಾ. ಅದೆಲ್ಲವನ್ನು ಇದರಲ್ಲಿ ಎಲ್ಲಿ ಇಟ್ ಈಸ್ ಆಲ್ ರೂಟೆಡ್ ಇನ್ ಅವರ್ ಭಾರತೀಯ ಸಂಸ್ಕೃತಿ. ಆ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಧರ್ಮ ಅನ್ನೋದು ಒಂದು ಪದ ಇದೆಯಲ್ಲ, ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಆ ಹಿಂದೂ ಧರ್ಮ ಏನಿದೆಯಲ್ಲ, ಅದರಲ್ಲಿ ಯಾವ ಚಿರಂತನ ಸತ್ಯಗಳಿದೆ, ಪುನರ್ಜನ್ಮ ಸಂಕಲ್ಪನೆ ಇರ್ಬೋದು, ಕರ್ಮಫಲ ಸಿದ್ಧಾಂತ ಇರಬಹುದು, ಇದೆಲ್ಲ ಇದೆಯಲ್ಲ. ಮತ್ತು ಧಾರ್ಮಿಕವಾಗಿ ಬದುಕಬೇಕು, ಮತ್ತು ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪ್ಯನ ಬಾಧ್ಯತೆ, ಈ ಥರ ಡಾಕ್ಟ್ರಾಗಿ ನಾವು ನೋಡ್ತೀವಿ. ಬಹಳಷ್ಟು ಕಡೆ ರೋಗಗಳು ಬರುತ್ತೆ, ಅದಕ್ಕೆ ಕಾರಣ ಗೊತ್ತಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರಲ್ಲ, ಡಯಾಗ್ನೋಸಿಸ್ ಆಗಲ್ಲ. ಅವಾಗೆಲ್ಲ ಎಲ್ಲಿಗೆ ಬರುತ್ತೆ ನಮ್ಮದು ಪೂರ್ವಜನ್ಮ ಕೃತಂ ಪಾಪಂ ಅನ್ನೋ ಸಿದ್ಧಾಂತ ಒಂದೇ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ, ಬೇರೆ ಎಲ್ಲೂ ಆಗಲ್ಲ. ಹಾಗೆ ಈ ನಾವೆಲಲ್ಲಿ ಏನು ವಿಶೇಷತೆ ಇದೆ ಅಂದರೆ, ಇಟ್ ಹೆಲ್ಪ್ಸ್ ಅಸ್ ಟು ಆ್ಯಂಕರ್ ಟು ಅವರ್ ರೂಟ್ಸ್. ನಾಟ್ ಓನ್ಲಿ ಈಗ ನಮಗೆ ಶಾಲಾ ಕಾಲೇಜುಗಳಲ್ಲಿ ಏನು ಹೇಳಿಕೊಟ್ರು, ಇತಿಹಾಸ ನನಗೆ ಯಾವಾಗಲೂ ಅನಿಸೋದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಬರೀ ಫ್ರೀಡಮ್ ಸ್ಟ್ರಗಲ್ ಒಂದು ಹೇಳಿಕೊಟ್ರು, ಸ್ವಲ್ಪ ಫ್ರೆಂಚ್ ರೆವಲ್ಯೂಷನ್ನು, ರಷ್ಯನ್ ರೆವಲ್ಯೂಷನ್, ಅದು ಇದು ಸ್ವಲ್ಪ ಹೇಳ್ಕೊಟ್ಟು ಮುಗಿದೋಯ್ತು 10th ಸ್ಟ್ಯಾಂಡರ್ಡ್ವರೆಗೂ. ಆಮೇಲೆ ಹಿಸ್ಟ್ರಿ ಕಂಪಲ್ಸರಿ ಇಲ್ಲ ನಮಗೆ. ಯಾಕೆಂದರೆ ನಮ್ಮ ದೇಶಾಭಿಮಾನ ಬೆಳೆಸಬೇಕು ಅನ್ನೋ ಉದ್ದೇಶನ ನಮಗೆ ಆಳೋರ್ಗಿಲ್ಲ. ದೇಶಾಭಿಮಾನ ನಾವು ಹೆಚ್ಚಿಸಬೇಕು ಅಂದಾಗ ನಾವು ಹಿಸ್ಟ್ರಿಯನ್ನು ಆಳವಾಗಿ ಕಳಿಸ್ತೀವಿ, ಅದನ್ನು ವಿಕೃತಗೊಳಿಸದೆ ಕಲಿಸ್ತೀವಿ.
ಈಗ ಬಹಳಷ್ಟು ಕಡೆ ನಾವು ಇತಿಹಾಸದ ಪುಸ್ತಕಗಳನ್ನ ಓದಿದರೆ, ಪಬ್ಲಿಷ್ಡ್ ಏನೇನು ಲಿಟ್ರೇಚರ್ ಇದನ್ನು ಓದಿದರೆ ಬಹಳಷ್ಟು ಪ್ರಮಾಣದಲ್ಲಿ ಅದು ವಿಕೃತೀಕರಣ ಆಗಿದೆ. ಅದನ್ನೇ ನಾವು ಮಕ್ಕಳು ಓದ್ತಾರೆ, ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾರೆ. ಈಗ ಫಸ್ಟ್ ಆಫ್ ಆಲ್ ಓದೋದೇ ಕಮ್ಮಿ, ಯಾರು ಓದಿದರೂ ಕೂಡ ಸ್ಕೂಲಲ್ಲಿ ಹೇಳ್ಕೊಟ್ರು ಅದು ಬಹಳ ವಿಕೃತವಾಗಿರುತ್ತೆ. ಆದರೆ ಈಗ ಇದರಲ್ಲಿ ಸ್ವಲ್ಪನೇ ಭಾಗ, ಇದು ಒಂದು ನಾವೆಲ್ ಅಲ್ವಾ, ಫಿಕ್ಷನ್ ಮತ್ತು ಲವ್, ಇದು ಹಿಸ್ಟ್ರಿ, ಇದು ಎಲ್ಲ ಕಂಬೈನ್ ಮಾಡಿರೋದು. ಅದರಿಂದ ಶಿ ಕೆನಾಟ್, ಇಟ್ ಈಸ್ ಇಂಪಾಸಿಬಲ್ ಟು ಗೋ ಇನ್ ಟು ಆಲ್ ದ ಡೀಟೇಲ್ಸ್. ಬಟ್ ವಾಟ್ ಎವರ್ ಡೀಟೇಲ್ಸ್ ಶಿ ಹ್ಯಾಸ್ ಕವರ್ಡ್ ಅಲ್ಲ, ಇವಾಗ ಮೊಘಲ್ ಪೀರಿಯಡ್ ಇರ್ಬೋದು, ಮತ್ತು ಬೇರೆ ಬೇರೆ ಏಜಸ್ ಬರುತ್ತಲ್ಲ, ಪ್ಯಾಲಿಯೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್ ಅಂತ ಹೇಳ್ತೀವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಹೇಗೆ ಇದೆಲ್ಲ ಜೋಡಿಸಿ ಯಥಾರ್ಥವಾದ ಇತಿಹಾಸ, ಏನು ಇತಿಹಾಸ ಅವ್ರು ನೋಟ್ ಮಾಡಿದ್ದಾರಲ್ಲ ಅದ್ರ ಬಗ್ಗೆ ಯಾರೂ ನಾವು ಪ್ರಶ್ನೆ ಕೇಳೋ ಹಾಗಿಲ್ಲ. ಆ ಥರ ಅಥೆಂಟಿಕ್ ಆಗಿ ಸತ್ಯವಾದ ಇತಿಹಾಸನ ಬರೆದಿದ್ದಾರೆ. ಇತಿಹಾಸದಲ್ಲಿ ನಮ್ಮ ಫ್ರೀಡಮ್ ಸ್ಟ್ರಗಲಲ್ಲಿ ಬಂದಿರೋ ಪಾತ್ರಗಳ ಬಗ್ಗೆ ಆಗಲಿ ಅವ್ರನ್ನ ಯಥಾರ್ಥವಾಗಿ ಚಿತ್ರಣ ಮಾಡಿದ್ದಾರೆ. ನಾನು ಬುಕ್ ಲವರ್, ನನಗೂ ತುಂಬ ಇಷ್ಟ ಬುಕ್ಸ್ ಓದಲಿಕ್ಕೆ. ನೀವು ಕಿಂಡಲಲ್ಲಿ ಓದಿ, PDF ಏನೇ ಓದಿ ಒಂದು ಪುಸ್ತಕ ಇಟ್ಕೊಂಡು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಓದ್ತಿರಲ್ಲ, ಅದು ಆನಂದನೇ ಬೇರೆ, ಅದು ಒಳಗಡೆ ಹೋಗುತ್ತಲ್ಲ, ಅದು ಇಫೆಕ್ಟೇ ಬೇರೆ. ಆ ಕಾಲದಲ್ಲಿ ಅವರು ಬರೆದಿದ್ದಾರೆ, ಅದಕ್ಕೆ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಬೇಕು ಖಂಡಿತ. ಆಮೇಲೆ ನೆಕ್ಸ್ಟು ಅವರು ಹೇಗೆ ಈ ಸ್ಟೋರಿಯ ಮಧ್ಯದಲ್ಲಿ ನಮ್ಮ ನೈತಿಕ ಮೌಲ್ಯಗಳನ್ನು, ನಮ್ಮ ಇತಿಹಾಸವನ್ನು ಹೇಗೆ ಇಂಟರ್ಟ್ವೈನ್ ಮಾಡಿ ಹಾಕಿದ್ದಾರೆ ಅಂದರೆ, ನಾವು ಇತಿಹಾಸ ಓದ್ತಿದ್ದೀವಿ ಅಂತ ಅನ್ಸಲ್ಲ, ನಮಗೆ ಬೋರ್ ಅನ್ಸಲ್ಲ. ಅದು ಹಾಗೇ ಸಹಜವಾಗಿ ಈ ಇಬ್ಬರು ಪ್ರೊಟಾಗೋನಿಸ್ಟ್ಸ್ ಕಾನ್ವರ್ಸೇಷನ್ ಮಧ್ಯದಲ್ಲಿ ಹೀಗೆ ನಡೀತಾ ಹೋಗುತ್ತೆ. ಬಹಳಷ್ಟು ಸತ್ಯಾಂಶಗಳು ನಮಗೆ ಸಿಗುತ್ತೆ. ಆಮೇಲೆ ಈ ರಾಷ್ಟ್ರ ಪ್ರೇಮ ಇದು ಮೂಲಕ ನಮಗೆ ಮೂಡುತ್ತೆ. ಲೇಡಿ ಪ್ರೊಟಾಗನಿಸ್ಟ್ ಅವಳು ಎಷ್ಟು ಮಟ್ಟಿಗೆ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಾಳೆ ರಾಷ್ಟ್ರಕ್ಕಾಗಿ. ಮತ್ತು ಇವನ್ ದ ಹೀರೋ, ಹೀ ಈಸ್ ಆಲ್ಸೋ ಆಫ್ ದ ಸೇಮ್ ಇದು. ಬಟ್ ಹೇಗೆ ಡಿಫ್ರೆನ್ಸ್, ಐಡಿಯಾಲಜಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಅವ್ರ ಜೀವನ ಯಾವ್ಯಾವ ಥರ ತಗೊಳುತ್ತೆ, ಇದನ್ನೆಲ್ಲ ಅವರು ಬರೆದಿದ್ದಾರೆ. ಅದನ್ನೆಲ್ಲ ನಾವೇ ಇಂಟ್ರೆಸ್ಟಿಂಗ್ ಆಗಿ ಓದಬೇಕು. ನಾನು ಅದೆಲ್ಲ ಹೇಳಿಬಿಟ್ರೆ ಸಸ್ಪೆನ್ಸೇ ಇರಲ್ಲ. ನನ್ನ ಮೇನ್ ಉದ್ದೇಶ ಏನು ಅಂದರೆ, ಈ ಬುಕ್ಕು ಆಗಲೇ ರಾಜು ಸರ್ ಹೇಳಿದ್ರಲ್ಲ ಆ ಥರ ಇದಕ್ಕೆ ಎಲ್ಲ ಏಜ್ ಗ್ರೂಪ್ರವರು ಓಡ್ಬೋದು. ರಿಲೇಟಿವ್ಲಿ ಸುಲಭ ಇದೆ. ಅಂದರೆ 5th ಸ್ಟ್ಯಾಂಡರ್ಡ್ ಕೆಳಗಡೆ ಓದಲಿಕ್ಕೆ ಕಷ್ಟ ಆಗ್ಬೋದು, ಯಾಕೆಂದರೆ ಈ ಇತಿಹಾಸದ ಕೆಲವು ಥಿಂಗ್ಸ್ ಅವ್ರಿಗೆ ಪದಗಳೆಲ್ಲ ಅರ್ಥ ಆಗದೆ ಇರ್ಬೋದು, ಕಾನ್ಸೆಪ್ಟ್ಸು ಅರ್ಥ ಆಗದೆ ಇರ್ಬೋದು. ಆದರೆ ವಿಶೇಷವಾಗಿ 8th 9th 10th ಮತ್ತು PUC ಕಾಲೇಜು, ಇವಾಗ ನಾವೆಲ್ಲ ಅಡಲ್ಟ್ಸ್ ಕೂಡ, ಇಟ್ ಈಸ್ ಲೈಕ್ ರೀವಿಸಿಟಿಂಗ್ ಹಿಸ್ಟ್ರಿ, ಇಟ್ ಈಸ್ ರೀವಿಸಿಟಿಂಗ್ ಅವರ್ ಸನಾತನ್ ಧರ್ಮ ಇನ್ ಸಮ್ ವೇಸ್. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಬುಕ್ಕನ್ನು ನಾವು ಓದೋಣ, ನಮ್ಮ ತಿಳಿದಿರೋರಿಗೆ ಹೇಳೋಣ. ದಿಸ್ ಬುಕ್ ಏನು ಎಂತೆಂಥೋ ಲಿಟ್ರೇಚರ್ ಎಲ್ಲೆಲ್ಲೋ ಹರಡುತ್ತೆ ಅಲ್ವಾ, ಅದು ಅದರದ್ದೇ ಒಂದು ಬೇರೆ ಇರುತ್ತೆ. ಆದರೆ ಇದನ್ನು ಕೂಡ ಅಷ್ಟೇ ಪವರ್ ಇದೆ. ಆದರೆ ಈಗ ಏನಾಗಿದೆ, ಸನಾತನ ಧರ್ಮದ್ದು ಸ್ವಲ್ಪ ಈಗ ಲಾಸ್ಟ್ ಒಂದು ಕೆಲವು ಸ್ವಾತಂತ್ರ್ಯ ಬಂದ ಕಾಲದಿಂದಾನೇ ಸ್ವಲ್ಪ ಅದು ನಮ್ಮದು ಮುಚ್ಚಿ ಹೋಗ್ತಾ ಇತ್ತು ಅಲ್ಲ. ಆದರೆ ಇವಾಗ ನಾವು ನೋಡಿದರೆ ಈ ಕಳೆದ ದಶಕದಲ್ಲಿ ದ್ಯಾಟ್ ರಿನೆಸೆನ್ಸ್ ಇಸ್ ಹ್ಯಾಪನಿಂಗ್, ಮತ್ತು ರಿಸರ್ಜೆನ್ಸ್ ಬರ್ತಾ ಇದೆ. ಎಲ್ಲೆಲ್ಲಿ ನೋಡಿದರೆ ಯಂಗ್ಸ್ಟರ್ಸಲ್ಲಿ ಕೂಡ ಧರ್ಮದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ. ನಾನು ಸತ್ಯ ತಿಳ್ಕೊಳ್ಬೇಕು, ನಿಜವಾದ ಇತಿಹಾಸ ತಿಳ್ಕೊಳ್ಬೇಕು. ಇದೆಲ್ಲ ಇವಾಗ ನಾವು ಸ್ಟೋರೀಸಲ್ಲಿ ನೋಡ್ತೀವಲ್ಲ, ಏನೋ ಕಳೆದೋಗಿರುತ್ತೆ ಮಗು, ಅದಕ್ಕೆ ನಿಜವಾದ ಅಪ್ಪ ಅಮ್ಮ ಗೊತ್ತಿಲ್ಲ, ಅದು ಹುಡ್ಕೊಂಡು ಹೋಗುತ್ತಲ್ವ, ಅದ್ರ ಮೇಲೆ ಎಷ್ಟು ಮೂವೀಸ್ ಆಗಿದೆ. ಆ ಥರ ಹೀಗೆ ಹಿಂದೂ ಸಮಾಜದ ಸ್ಥಿತಿ ಆಗಿದೆ. ಆ ಸಮಯದಲ್ಲಿ ಈ ಬುಕ್ ಇದೆಯಲ್ಲ, ಇದು ಬಹಳ ಒಳ್ಳೆ, ಇಟ್ ಈಸ್ ರೆಕಮೆಂಡೆಡ್ ರೀಡಿಂಗ್ ಫಾರ್ ಎವ್ರಿಬಡಿ ಅಂತ ನನ್ನ ಅಭಿಪ್ರಾಯ. ಕಲ್ಪನೆಯ ಶಕ್ತಿ ಬರೆಯುವವರಿಗಿದ್ದರೆ ಓದುವವರಿಗೆ ಕುತೂಹಲವನ್ನು ಹುಟ್ಟಿಸುವಂಥ ಶಕ್ತಿ ಇರಬೇಕು. ಅದು ಬರೆಯುವವರಿಗೂ ಇರಬೇಕು, ಓದುವವನಿಗೆ ಕುತೂಹಲವೂ ಕೂಡ ಇರಬೇಕು. ಯಾವುದೇ ಒಂದು ಸಿನಿಮಾ ನೋಡುವಾಗ ಅಥವಾ ಪುಸ್ತಕ ಓದುವಾಗ ಪ್ರಾರಂಭದ ಹಂತದಲ್ಲೇ ನಮಗೆ ಅದು ಕುತೂಹಲ, ರೋಚಕ ಅಂತ ಅನ್ನಿಸ್ಬಿಟ್ರೆ ಆ ಪುಸ್ತಕದ ಒಂದು ಅಧ್ಯಾಯ ಮುಗಿಯೋವರೆಗೂ, ಕೊನೆಯವರೆಗೂ ಕೂಡ ನಾವೆಲ್ಲರೂ ಬಿಡದೆ ಓದ್ತೀವಿ. ಹೇಗೆ ಊಟ ತಿಂಡಿ ಕಾಫಿ ಎಲ್ಲವನ್ನ ಬಿಟ್ಟು ಒಂಥರ ಗೀಳು ಹತ್ತಿಸ್ಕೊಂಡು ಪುಸ್ತಕವನ್ನು ಓದ್ತೀವಿ. ಆ ಥರದ ಒಂದು ಪುಸ್ತಕ ಈ ಮಿಷನ್ ಹಿಂದೂಸ್ತಾನ್. ನಾನು ಸಂಪೂರ್ಣವಾಗಿ ಓದಿಲ್ಲ, ಆದರೆ ಕೇಳಿಸಿದಾಗ ಆ ಪುಸ್ತಕದ ಒಂದು ಲೈನ್ ಸ್ಟೋರಿ ಅಂತೇನು ಹೇಳ್ತಾರಲ್ಲ, ಅದನ್ನು ಕೇಳಿದಾಗ ನನಗನ್ಸಿದ್ದು, ಈ ಪುಸ್ತಕವನ್ನು IAS ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಓದಿದ್ರೆ ಬಹುಶಃ ಅವರು IAS ಆಫೀಸರ್ಗಳಾದರೆ ವ್ಯವಸ್ಥೆಯನ್ನು ಹೆಂಗಿಟ್ಕೋಬೇಕು, ಒಂದು IAS ಆಫೀಸರ್ ಆಗಿ ತಾನು ಹೇಗಿರಬೇಕು, ತನ್ನ ಒಂದು ಕಚೇರಿ ಹೇಗಿರಬೇಕು ಅನ್ನೋ ಒಂದು ಕಲ್ಪನೆ ಆ ಪುಸ್ತಕದಲ್ಲಿದೆ.
ಕೇವಲ ಪುಸ್ತಕ ಪ್ರೇಮಿಗಳಿಗಷ್ಟೇ ಅಲ್ಲ, ಅಥವಾ ದೇಶಾಭಿಮಾನ ಹೊಂದಿರುವಂಥವರಿಗಷ್ಟೇ ಅಲ್ಲ, ಅಥವಾ ಪ್ರೀತಿಯ ಬಗ್ಗೆ ಅಭಿಮಾನವನ್ನು ಹೊಂದಿರುವಂಥವ್ರಿಗಲ್ಲ, ಎಲ್ಲ ವರ್ಗದ ಜನರಿಗೂ, ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ, ಎಕ್ಸಾಮ್ಸನ್ನು ಬರಿಬೇಕು ಅಂಥೇಳಿ ಅಂದ್ಕೊಂಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿಚಾರಗಳು ಈ ಪುಸ್ತಕದಲ್ಲಿದೆ. ಅಂಥ ಒಂದು ರೋಚಕತೆಯನ್ನು ತುಂಬಿರುವಂಥ ಈ ಒಂದು ಪುಸ್ತಕ ಹುಡುಕಿ ನಾವು ಜನರಿಗೆ ತಿಳಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಸೊ ಅಂಥ ಒಂದು ಆಸಕ್ತಿಯನ್ನು ತೋರಿಸಿರುವಂಥ ಲೇಖಕಿ ಶ್ರೀಮತಿ ವೇದಶ್ರೀಯವರು ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. Mission Hindustan, the expedition. It's truly a dream come true to share this moment with all of you. Thanks to the members of Legal Fraternity for taking time and visiting this book launch event. I also want to express my deepest gratitude to my family members. Thank you for your unwavering belief in me and always encouraging me. And to my husband, Avinash, thank you for being my sounding board and my greatest critic. You've been a lot of help to me. To my publisher, Saraswati Sahitya Sampada, thank you for believing in this project and guiding every step all the way. And special thanks to my kids for being so amazing and listening to the story with the same enthusiasm every single time. Okay, moving on to the book. I was introduced to the world of patriotism through my father. During my childhood, we used to have long discussions and chats about how significant Hindu religion is and the science behind every culture we follow. During one such conversation, my father quoted, Janani Janma Bhumishcha Swargadapi Gariyesi. Janani hagu Janma Bhumiyu Swargakinta Migiladaddu. So it is with this thought I grew up and always dreamt of serving my country in my possible way possible. So Mission Hindustan is a project which has been in my mind for very long, but into making for the last 5-6 months. I want to now introduce my protagonists to all of you, Gautam and Kundavi. Gautam is a teacher who coaches civil service aspirants, and Kundavi is an IAS officer who has been trained by Gautam. So the story revolves around their love and sacrifice to reach their ultimate goal of changing India to Hindustan. So when I began writing, my intent was to blend fiction with history and thereby deliver a novel which is comprehensive to include all elements of life, with, of course, special focus on nation and Hindu religion. So I wanted to create a narrative that not only entertains but also resonates with every individual who's reading it. Like Raju sir aptly mentioned, my language is very easily understandable by all kind of people in all ages. So as I began writing and researching, I also understood and realized how great Hindustan or Bharat was before it could become a secular India. And in order to get back to the flourishing era which we had, it is very important that we get back to our roots and to connect with our history and take pride of all the achievements our ancestors have had. I now want to take a moment to share a passage from the book that I believe encapsulates its essence. So in chapter 2, when Gautam is speaking with his students, one of the students asks him, Sir, why is this your story called Mission Hindustan? And so he says, whenever an invasion happens, the first thing the invader does is to change the name of the invaded. And the student again asks, why is that so, sir? And so he replies, for making us feel disconnected with our place of living, with our people. What does India mean? It has no meaning. How do you feel when you have a meaningless name? Whereas Hindustan and Bharat are meaningful names which have a glorious history associated with it. So moving on again in chapter 12, where Kundavi is addressing a group of students when she is an IAS officer, she says, Hindustan aims to grow into a 7 trillion economy by 2030 and join the ranks of a developed nation, provided that our country is in safe hands. Our Dharma does not teach us to pelt stones, but it teaches us to build bridges from it. So do not get fooled by people who divide you on basis of caste, spreading misinformation about Varna system. Always remember whatever our religion or customs have taught. Our culture gives place for every living being on earth, and that is the beauty of Sanatan Dharma. So Sanatan Dharma is here to stay. And when we have
when we have endured so many invasions and abuses and survived over the last 1,000 years, there is no way that we cannot go back to our heritage and reach the flourishing era which we always lived. With this intention, I've penned down my book covering Hindustan's history and future. I hope it inspires all of you as much as it has inspired me. So thank you one and all for being part of today, and happy to hear your thoughts. Thank you. Jai Karnataka. ನಾವು ಯಾವುದೋ ಇಲ್ಲಿ ಪೋಸ್ಟಿಂಗ್ಸ್ ಇಲ್ಲ ಅಂದ್ಬಿಟ್ಟು ನಾನು ಆಫೀಸ್ ಹತ್ರ ಬಂದಿದ್ದೆ DCF ಇದಕ್ಕೆ. ನಮ್ಮ ಸ್ನೇಹಿತರು ಕರ್ಕೊಬಂದರು ಇಲ್ಲಿ, ಬನ್ನಿ ಹಿಂಗೆ ಪ್ರೋಗ್ರಾಮ್ ಇದೆ ಹೋಗೋಣ ಅಂತ. ಆದರೆ ನಿಜಕ್ಕೂ ಈ ಪ್ರೋಗ್ರಾಮ್ ನನಗೆ ಬರಬೇಕು ಅಂತ ಅಂದಿಲ್ಲ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದೀವಿ. ಆದರೂ ನಿಜಕ್ಕೂ ಇಲ್ಲಿ ಬಂದಾಗ ಅನ್ನಿಸ್ತದೆ, ನಿಜಕ್ಕೂ ಇಂಥ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಬಂದು ನಮಗೂ ಒಂದು ಅವಕಾಶ ಕೊಟ್ಟರಲ್ಲ ಈ ಥರ ಸನ್ನಿವೇಶಗಳು ಅಂದಾಗ ನಮಗೂ ಒಂದು ಸ್ವಲ್ಪ ಖುಷಿ ಆಯಿತು. ಏನಕ್ಕೆ ಅಂದರೆ ಒಂದು ಪುಸ್ತಕ ಬರಿಬೇಕಾದ್ರೆ ಒಬ್ರಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಗೊತ್ತು. ನಾವು ಓದ್ತೀವಿ ಇದಲ್ಲ, ಅದನ್ನು ತಿಳಿದು ಅರ್ತ್ಕೊಂಡು ಮತ್ತೆ ನಾವು ಪುಸ್ತಕ ರೆಡಿ ಮಾಡಬೇಕು ಅಂದರೆ ಅವ್ರು ಎಷ್ಟು ಪುಸ್ತಕ ಓದಿರಬೇಕು, ಎಷ್ಟನ್ನು ತಿಳ್ಕೊಳ್ಬೇಕು, ಅದನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಸನ್ನಿವೇಶ ಇದೆಯಲ್ಲ. ನಿಜಕ್ಕೂ ಈಗ ಯಾವಾಗ ನಾವು ಹಿಂದೆ ನಾವು ವೀಕ್ಲಿ ಏನು ಮಾಡ್ತಿದ್ದೆವು, ಚಂದಮಾಮ ಅಂತ ಬರ್ತಾಯಿತ್ತು ಪುಸ್ತಕ. ಆ ಚಂದಮಾಮ ವೀಕ್ಲಿ ಒಂದು ಪ್ಯಾರ ಬಿಡ್ತಾಗ ನೆಕ್ಸ್ಟ್ ಪ್ಯಾರಕ್ಕೆ ಏನು ಬತ್ತು ಕತೆ ಓದಬೇಕು ಅನ್ನೋದು. ಯಾಕೆಂದರೆ ನಮಗೆ ಎಲ್ಲ ಆಸೆ ಇದ್ದದ್ದು ಅವತ್ತು ಇದರಲ್ಲಿ ಏನು ಪುಸ್ತಕ. ಇವತ್ತು ವಿಡಿಯೋ TV ಎಲ್ಲ ಬಂದಾಗ ಇವತ್ತು ಬಂದಿದೆ, ಟಿ ವಿಲಿ ನೋಡ್ತೀವಿ, ಸೀರಿಯಲ್ ನೋಡ್ತೀವಿ. ಅದ ಹಿಂದೆ ಪುಸ್ತಕ ಚಂದಮಾಮ ಮತ್ತು ಇರ್ತಕ್ಕಂಥ ಪೇಪರ್ಗಳು ನೋಡಿಕೊಂಡು ನಾವು ಅವತ್ತಿನ ಮನುಷ್ಯನ ಜೀವನವನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಂತ ನಾವು ಇದು ಮಾಡ್ತಾಯಿದ್ದೆವು. ಆದರೆ ಈ ಥರ ಪುಸ್ತಕಗಳನ್ನ ನಿಜವಾಗ್ಲೂ ಮೇಡಮ್ ಅವರು ಇವತ್ತು ವಕೀಲರಾಗಿದ್ಕೊಂಡು ಈ ಕೆಲಸದಲ್ಲಿ ಈ ಬಿಡುವಿಲ್ಲದೆ ಈ ಟೈಮಲ್ಲಿ ಇಂಥ ಪುಸ್ತಕ ಬರೆದು ನಿಜಕ್ಕೂ ಸಂತೋಷದ ವಿಷಯ ಇದು. ಏಕೆಂದರೆ ಯಾರಿಗೂ ಸಾಮಾನ್ಯವಾಗಿ ನಮ್ಮ ಉದ್ಯೋಗ ಬಂದಾಗ ಆ ಉದ್ಯೋಗದ ಕಡೆನೇ ಹೋಗ್ತೀವಿ ಹೊರತು ಈ ಕಡೆ ಯಾರೂ ನಾವು ಇದು ಮಾಡಲ್ಲ. ನಮ್ಮ ಉದ್ಯೋಗ ಅದೇ ನಮಗೆ ಬೆಳಿಗ್ಗೆ ಇದ್ದರೆ ತಳಪ್ಪ ಇವತ್ತು ಯಾವ ಕೇಸು, ಎಷ್ಟು ಡೇಟು, ನಮಗೆ ಎಷ್ಟು ಕೇಸಿಗೆ ನಾನು ಅಟೆಂಡ್ ಮಾಡಬೇಕು, ಅದಕ್ಕೆ ಹಿಂದಕ್ಕೇನು ಓದ್ಕೋಬೇಕು, ನಾನೇನು ಸ್ಟಡಿಯಾಗಿ ಏನು ಹೇಳಬೇಕು, ಆ ಥರ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಿಜಕ್ಕೂ ಈ ಪುಸ್ತಕ ಬರೆದಿರ್ತಕ್ಕಂಥದ್ದಕ್ಕೆ ನಿಜಕ್ಕೂ ಮೇಡಮ್ ಚಿರಋಣಿ ನಾನು ನಿಜವಾಗ್ಲೂ. ಏಕೆಂದರೆ ಈ ಥರ ಒಂದು ಸನ್ನಿವೇಶ ಈಗ ಹಿಂದೆಲ್ಲ ಮಹಾಭಾರತ, ರಾಮಾಯಣ ಅವೆಲ್ಲ ಓದಿರ್ತಕ್ಕಂಥ ಓದ ಪುಸ್ತಕ ಇದ್ದದಕ್ಕೇ ನಾವೆಲ್ಲ ತಿಳ್ಕೊಂಡಿರೋದು. ಮನುಷ್ಯನ ನಮ್ಮ ರಾಷ್ಟ್ರದ ಭಕ್ತಿ ಏನು, ನಮ್ಮ ರಾಷ್ಟ್ರ ಪ್ರೇಮವೇನು, ಮತ್ತು ನಮ್ಮ ಹಿಂದೂಗಳ ಕಲ್ಚರ್ ಏನು ಅಂತಕ್ಕಂಥದ್ದನ್ನ ತಿಳ್ಕೊಂಡಿರೋದ್ರಿಂದ ಇವತ್ತು ಈ ಮಟ್ಟಿಗೆ ಇದ್ದೀವಿ. ಅದೇ ಬೇರೆ ಮೇಡಮ್ ಅವ್ರು ಹೇಳೋದು, ಬೇರೆ ರಾಷ್ಟ್ರಗಳಲ್ಲಿ ಈ ಥರ ಇಲ್ಲ, ಕಲ್ಚರ್ ಇಲ್ಲ. ನಮ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದು. ಬೇರೆ ನಾವು ಎಲ್ಲ ಓದ್ತೀವಿ ಅಂತೀವಿ, ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು ಎಲ್ಲೂ ಎಜುಕೇಷನ್ ಇಲ್ಲ. ಇಲ್ಲಿಯವರೇ ಹೋಗಿ ಫಾರಿನಲ್ಲಿ ಇರ್ತಕ್ಕಂಥ ನಮ್ಮ ಇವರೇ ಅಲ್ಲಿ ಇರ್ತಕ್ಕಂಥವ್ರು ಎಜುಕೇಟೆಡ್ ಆಗಿ ಇರ್ತಕ್ಕಂಥವ್ರು, ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಫಾರಿನ್ಗಳಲ್ಲಿ ಇರ್ತಾರೆ. ಯಾಕೆಂದರೆ ನಮ್ಮ ಅಷ್ಟು ಇಂಟೆಲಿಜೆಂಟ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ. ಅಂಥವರಿದ್ದು ಇವತ್ತು ಈ ಪುಸ್ತಕಗಳನ್ನು ಬರೆದಕ್ಕಂಥ ಮೇಡಮ್ ನಾನು ಒಂದು ಚಿರುಣಿ ಹೇಳ್ತಾ ನನ್ನನ್ನು ಮಾತಾಡೋಕ್ಕೆ ಇಲ್ಲಿ ಅವಕಾಶ ಕೊಟ್ಟು ತಮಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ. ಪುಸ್ತಕ ಬರೆಯುವಾಗ ಎಷ್ಟು ಶ್ರಮ ಹಾಕಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಅಷ್ಟೇ ಶ್ರಮ ವಹಿಸಿ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಈ ಪುಸ್ತಕದ ಬಗ್ಗೆ ಹಾಗೆ ಕಾರ್ಯಕ್ರಮದ ಬಗ್ಗೆ ಶ್ರೀಯುತ ಬಸವರಾಜ್ ಪಡುಕೋಟಿ ಸಂಸ್ಥಾಪಕರು, ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ಇವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ರವಿಶಂಕರ್ ವಕೀಲರು ನಾವು ಸುಮಾರು 20 ವರ್ಷದಿಂದ ಸಂಪರ್ಕ ಅವರು. ನಾವು ನನ್ನ ಮಗಳು ಪುಸ್ತಕ ಬರೋದು ಭಾಳ ಖುಷಿ ಆಯ್ತು ನನಗೆ. ಅವ್ರ ಮದುವೆಗೆಲ್ಲ ನಾನು ಹೋಗಿದ್ದೆ. ಇವತ್ತು ಪುಸ್ತಕ ಒಂದು ಸಾಹಿತ್ಯ ಆಗಿದ್ದರಿಂದ ಭಾಳ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಇವತ್ತು 100 ಪುಸ್ತಕ ಓದಿ ಇವತ್ತು ಒಂದು ಪುಸ್ತಕ ಬರಬೇಕಾದ್ರೆ ಶ್ರಮಪಟ್ಟಿದ್ದಾರೆ ರಾತ್ರಿ ಹಗಲು ಅವರು. ಈ ಒಂದು ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳನ್ನು ಬರೆದಾರೆ. ನಿನ್ನೆ ನೋಡಿದೆ ನಾನು ಪುಸ್ತಕ ಬಂದಾಗ, ಆಫೀಸ್ ಕಚೇರಿಗೆ ಬಂದಾಗ. ಏನು ಇವತ್ತು KS IAS ಮಕ್ಕಳು, ನಮ್ಮ ಮಕ್ಕಳುಗಳು ಇವತ್ತು ಓದಿಬಿಟ್ಟು ಇವತ್ತು ಕೆಲಸಗಳು ಸಿಗ್ತಾಯಿಲ್ಲ ಬೆಂಗಳೂರು ನಗರದಲ್ಲಿ. ಇಂಥ ಪುಸ್ತಕ ಅನುಕೂಲ ಆಗಲಿ ಅಂತೇಳಿ ಇವತ್ತು ಬರೆದಿದ್ದಾರೆ. ವಿದ್ಯಾರ್ಥಿಗಳು ಮುಂದೆ ಇಂಥ ಪುಸ್ತಕ ಓದಿಬಿಟ್ಟು KS ಆಫೀಸರ್ಸ್ಗಳು ಆಗಲಿ, ಮತ್ತು ನಮ್ಮ ನಾಡಿನ ಚಿಂತೆಗೆ ಭಾಳಷ್ಟು ಬರೆದಾರೆ. ಇವತ್ತು ಸಂಗೊಳ್ಳಿ ರಾಯಣ್ಣ ವಿಚಾರ ಇರ್ಬೋದು, ನಮ್ಮ ಸಾಕಷ್ಟು ನೋಡಿದೆ ನಾನು. ಇದರಲ್ಲಿ ಭಾಳ ಖುಷಿ ಆಯಿತು. ಮನುಷ್ಯ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಪುಸ್ತಕ ಓದಿದಿಲ್ಲ, ಜ್ಞಾನ ಭಂಡಾರ ಅದು. ಒಂದು ಪುಸ್ತಕ ಓದಿದ್ರೆ ಇಡೀ ಪ್ರಪಂಚ ಸುತ್ತು ಬರ್ಬೋದು. ವಿಚಾರ ತಿಳ್ಕೋಬೇಕು. ವಿಚಾರದಲ್ಲಿ ಪುಸ್ತಕದಲ್ಲಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಪುಸ್ತಕ ಓದ್ತಾ ಇಲ್ಲ. ಇವತ್ತು ಮೊಬೈಲ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂದ್ಕೊಂಡು ಜೀವನ ಕಾಲ ಕಳೀತಿದ್ದಾರೆ. ಇವತ್ತು ವಿದ್ಯಾರ್ಥಿಗಳೆಲ್ಲ ಪುಸ್ತಕ ಓದಲಿ, KS ಆಫೀಸರ್ಸ್ಗಳಾಗಲಿ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇವತ್ತು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ
ವಿದ್ಯಾರ್ಥಿಗಳು ಅವ್ರು ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತಾಯಿಲ್ಲ. ಇಂಥ ಪುಸ್ತಕ ನಾವು ಕೂಡ ಒಂದು 300 ಪುಸ್ತಕ ಖರೀದಿ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೊಟ್ಟರೆ ಮುಂದೆ ಎಕ್ಸಾಮಲ್ಲಿ ಪಾಸಾಗಿ ಅವರು KS IASಗಳು ಆಗ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಇವತ್ತು 300 ಪುಸ್ತಕ ನಾನು ಖರೀದಿ ಮಾಡ್ತೀನಿ. ಮುಂದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಪುಸ್ತಕ ಬರಲಿ ಮೇಡಮ್, ಅವ್ರ ವಕೀಲರು. ಕನ್ನಡ ಪುಸ್ತಕಗಳು ಸ್ವಲ್ಪ ಬರಲಿ. ನಾವು ನಿಮ್ಮ ಜೊತೆ ಇರ್ತೀವಿ ಹೋರಾಟಗಾರರು. ಯಾಕೆ ನಾನು 35 ವರ್ಷ ಹೋರಾಟ ಮಾಡಿ ನಾಡು ನುಡಿ ಜಲ ರೈತ ಪರ ಹೋರಾಟ ಮಾಡ್ಕೊಂಬಂದೀವಿ. ನನ್ನ ಮೇಲೆ 48 ಕೇಸ್ ಇದೆ. ಆದರೂ ಕೇಸ್ ನಮ್ಮ ವಕೀಲರೇ ನಡೆಸ್ತಾ ಇದ್ದಾರೆ, ರವಿಶಂಕರ್ ಸಾರು. ಯಾಕಂದರೆ ಇವತ್ತು ಮಕ್ಕಳು ಭಾಳಷ್ಟು ಜನ ಇವತ್ತು ಆನ್ಲೈನ್ ಬೆಟ್ಟಿಂಗ್, ರಮ್ಮಿ ಗೇಮ್ ಆಟ ಆಡಿಬಿಟ್ಟು ಇವತ್ತು ವಿದ್ಯಾರ್ಥಿಗಳು ಆತ್ಮಹತ್ಯೆಗಳು ಮಾಡಿ ಸೂಸೈಡ್ಗಳು ಮಾಡ್ಕೊತಾ ಇದ್ದಾರೆ. ಇಂಥ ಪುಸ್ತಕ ಓದಿಬಿಟ್ಟು KS ಆಫೀಸರ್ಗಳಾಗಲಿ ಅಂತೇಳಿ ಅನಿಸಿಕೆ. ಇಷ್ಟೊತ್ತು ಮಾತಾಡೋ ಅವಕಾಶ ಮಾಡ್ಕೊಂಡು ನಾವು ಒಂದು ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗಷ್ಟೇ ಹೇಳ್ತಾ ಇದ್ರು, ನಾವು ಇಡೀ ದೇಶವನ್ನು ಸುತ್ತೋ ಬದಲು ಒಂದು 10 ಪುಸ್ತಕ ಓದಿದ್ರೆ ನಮ್ಗೆ ಬೇಕಾಗಿರುವಷ್ಟು ಜ್ಞಾನ ಭಂಡಾರ ನಮಗೆ ಸಿಗುತ್ತೆ ಅಂಥೇಳಿ. ಸೊ ಈ ಎಲ್ಲ ಇತಿಹಾಸ ಹೋರಾಟವನ್ನು ನಾವು ತಿಳ್ಕೋಬೇಕು ಅಂತಂದರೆ ಪುಸ್ತಕಗಳನ್ನು ಓದಲೇಬೇಕು. ಸೊ ನಮ್ಮ ರಾಜಕೀಯದಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿಕೊಂಡು ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂಥ ಡಾಕ್ಟರ್ ಚೀನಾರಾಮ್ ಅವರು ಪುಸ್ತಕದ ಬಗ್ಗೆ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳಬೇಕು ಅಂಥೇಳಿ ಭಾಳ ಕುತೂಹಲ. ನಿಮ್ಮ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ಮಿಷನ್ ಹಿಂದೂಸ್ತಾನ್ ಇಂಗ್ಲೀಷ ಪುಸ್ತಕ ಆದ್ದರಿಂದ ಅಣ್ಣ ಬಂದು ಕರೆದ್ರು ನನಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕಂತ. ಅಣ್ಣ ಹೋಗೋಣ, ನನಗೆ ಇಂಗ್ಲೀಷ್ ಬರಲ್ಲ, ನಾನು ಯಾಕೆ ಅಣ್ಣ ಬರಲಿ ಇಲ್ಲಿಗೆ, ನಾನು ಕನ್ನಡ ಬುಕ್ ಆಗಿದ್ರೆ ಬರ್ತಾಯಿದ್ದೆ, ನಂಗೆ ಅರ್ಥ ಆಗ್ತಾಯಿತ್ತು ಅಂತ ಹೇಳಿದ್ದೆ. ಅಣ್ಣ ಹೇಳಿದ್ಮೇಲೆ ಮಗಳು ಬರೆದಿದ್ದಾಳೆ ಸಿನಿಮಾ ಅಂದಮೇಲೆ ನಮಗೂ ಮಗಳೇ ಅವನು. ಹಾಗಾಗಿ ಈ ಪುಸ್ತಕ ನೋಡಬೇಕು, ಪುಸ್ತಕದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಪುಸ್ತಕ ತೊಗೊಂಡು ಕೈಗೆ ಇಟ್ಕೊಂಡೆ. ಇಂಗ್ಲೀಷ್ ನನಗೆ ಅರ್ಥ ಆಗಲ್ಲ. ಇಂಗ್ಲೀಷ್ ನಮಗೆ ಅದು ಭಾಳ ಕಬ್ಬಿಣ ಕಡಲೆ ಇದ್ದಂಗೆ. ಆದರೂ ಪುಸ್ತಕ ಪ್ರಯತ್ನ ಮಾಡಿ ಕೆಲವು ವಿಷಯಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದಕ್ಕೆ ಲೇಖಕರ ಕಡೆಯಿಂದ ಒಂದು ಮಾತು, ಮುನ್ನುಡಿ ಬರೆದಂಥ ನನ್ನ ಸಹೋದರ ಶ್ರೀನಿವಾಸರಾಜು ಅವರಿಂದ ಮಾತುಗಳನ್ನು ಕೇಳಿಸ್ಕೊಂಡೆ, ಖುಷಿ ಆಯಿತು. ಮತ್ತು ವೇದಿಕೆ ಮೇಲೆ ತಹಸೀಲ್ದಾರರು ಆಕಸ್ಮಿಕವಾಗಿ ಬಂದರು ಅಂತ ಹೇಳಿದ್ರು. ಆದರೂ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಬಡಕೋಟೆ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಡಾಕ್ಟ್ರಮ್ಮ ತಮಿಳ್ನವರಾದ್ರೂ ಕನ್ನಡ ಕಲಿತು ಕನ್ನಡದಲ್ಲಿ ಮಾತಾಡಿ ಅವರು ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದ್ರ ಮುಖಾಂತರ ನಮಗೂ ಸ್ವಲ್ಪ ಧೈರ್ಯ ಬಂದಿದೆ. ಇವತ್ತು ಈ ಪುಸ್ತಕದ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಪುಸ್ತಕದ ಟೈಟ್ಲ್ ಹೇಳುತ್ತೆ ಮಿಷನ್ ಹಿಂದೂಸ್ತಾನ್. ಮಿಷನ್ ಹಿಂದೂಸ್ತಾನ್ ಅಂದರೆ ಏನರ್ಥ? ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಭಾರತೀಯರು, ಭಾರತಕ್ಕೋಸ್ಕರ ನಾವು ಇರಬೇಕು, ಭಾರತದ ಸನಾತನ ಧರ್ಮವನ್ನು, ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಆ ದಿಕ್ಕಿನಲ್ಲಿ ಒಂದು ವಿಶೇಷ ಅರ್ಥ ಕೊಡ್ತಕ್ಕಂಥ ಆ ಟೈಟ್ಲಲ್ಲೇ ನಮ್ಗೆ 10 ವಿಷಯಗಳು, 100 ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ಜಾಗೃತಿ ಉಂಟು ಮಾಡೋಂಥ ಕೆಲಸ ಮಾಡುತ್ತೆ. ಈ ಜಾಗೃತಿ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಈ ಪುಸ್ತಕದ ಹಿನ್ನೆಲೆಯನ್ನು ಗಮನಿಸಿ. ಈ ಪುಸ್ತಕದಲ್ಲಿರ್ತಕ್ಕಂಥ ಸಾರಾಂಶದಲ್ಲಿ ಸಾಕಷ್ಟು ವಿಭಿನ್ನ ಸ್ಟೈಲಿಯ ವಿಚಾರಗಳನ್ನು ಹೊಂದಿರತಕ್ಕಂಥದ್ದು. ಒಬ್ಬ IAS ಅಧಿಕಾರಿ ಮತ್ತು ಅವರ ಸಹಪಾಠಿ ಇರ್ತಕ್ಕಂಥವ್ರು, ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ, ಮತ್ತು ತಿರುಗಿ ಅವರು ಬಿಟ್ಟು ಹೋಗೋಂಥ ಸನ್ನಿವೇಶ, ಮತ್ತು ಜೋಡಿಸ್ಕೊಳ್ಳೋಂಥ ಸನ್ನಿವೇಶ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಇದರಲ್ಲಿ ತುಂಬಿಕೊಂಡಿದೆ. ಇದರಲ್ಲಿ ಮತ್ತೊಂದು ವಿಷಯಗಳನ್ನು ವಿಶೇಷವಾಗಿ ನಾವು ವಿವೇಕಾನಂದರ ಬಗ್ಗೆನೂ ನಮಗೆ ಈ ಪುಸ್ತಕದಲ್ಲಿ ಸಾಹಿತ್ಯ ಅದರಲ್ಲಿ ಸಿಗುತ್ತೆ, ಇದ್ರ ವಿಚಾರ ಗೊತ್ತಾಗ್ತದೆ. ವೀರ ಸಾವರ್ಕರ್ ಅವ್ರ ಬಗ್ಗೆನೂ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳಿದೆ ಅಂತ ಕೇಳ್ಕೊಂಡಿದ್ದೀನಿ. ಪೂರ್ಣವಾಗಿ ನಾನು ಸ್ಟಡಿ ಮಾಡಿಲ್ಲ, ಆದ್ರೂ ಇದು ದೇಶದ ಒಂದು ಭಕ್ತರು, ದೇಶಭಕ್ತ ಅನ್ಸ್ಕೊಳ್ತಕ್ಕಂಥ ನನ್ನಂಥವನು ಸೇರಿ, ನಿಮ್ಮೆಲ್ಲರನ್ನೂ ಸೇರಿ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ದೇಶಭಕ್ತರಾಗಿ, ದೇಶಕ್ಕಾಗಿ ನಾವು, ನಮಗಾಗಿ ದೇಶ ಅಲ್ಲ, ದೇಶಕ್ಕಾಗಿ ನಾವು ಅಂತಕ್ಕಂಥ ಮಾತನಾಡಬೇಕಂಥದ್ದು ಒಂದು ಸನ್ನಿವೇಶ. ಒಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆನಲ್ಲಿ ಒಂದು ದೊಡ್ಡ ರಾಷ್ಟ್ರದ ಮಟ್ಟದ ಕಾರ್ಯಕ್ರಮ ನಡೀತದೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮೊದಲು ಆಮೇಲೆ ದೇಶ ಅಂತ ಮಾತಾಡ್ತಾರೆ. ಅದೇ ವೇದಿಕೆ ಮೇಲೆ ಇದ್ದಂಥ ನೆಹರು ಇರ್ತಾರೆ. ನೆಹರುಗೆ ಅದು ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆದ್ರೆ ತಾನೆ, ಅವ್ರಿಗೆ ಯಾವತ್ತಾದ್ರೂ ಗೊತ್ತಿದ್ರೆ ತಾನೆ. ಎತ್ತೋಳು ಕಷ್ಟ ಎತ್ತೋಳಿಗೆ ಅಂದಂಗೆ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರಿಗೆ ಮಾತ್ರ ಅದು ಅರ್ಥ ಆಗ್ತದೆ. ಅವಾಗ ಅಂಬೇಡ್ಕರ್ ಭಾಷಣ ಮಾಡುವಾಗ ಹೇಳ್ತಾರೆ, ದೇಶ ಮೊದಲು, ನಾನು ಕೊನೆಯವನು, ದೇಶಕ್ಕಾಗಿ ನಾನು, ನನಗಾಗಿ ದೇಶ ಅಲ್ಲ, ದೇಶಕ್ಕಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ. ನಾನು ಇವತ್ತು ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತು ನಮ್ಮ ಮಿಷನ್ ಹಿಂದೂಸ್ತಾನ್ ಅಂದಾಗ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ಭಾರತೀಯರಂತಕ್ಕಂಥದ್ದು ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕಾಗ್ತದೆ. ನಮ್ಮ ದೇಶದ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ಇವತ್ತು ವಿಶ್ವಗುರುವಾಗಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಇಡೀ ವಿಶ್ವನ ಸಂಘಟಿಸ್ತಕ್ಕಂಥದ್ದು. ಇವತ್ತು ನೋಡಬೇಕು, ನಿನ್ನೆ ನಾವು ನೋಡಿದ್ದೀರಿ, ನೀವು ಅಮೇರಿಕಾದಲ್ಲಿ ಮೋದಿಯವರಲ್ಲಿ ಹೋದಾಗ ಟ್ರಂಪು ಎಲ್ಲ ದೇಶಗಳಿಗೆ ಎದುರಿಸ್ತಾನೆ, ಎಲ್ಲ ದೇಶಗಳಿಗೂ ಧಮಕಿ ಕೊಡ್ತಾನೆ. ಆತ ರಜ್ಲರು ಮೂಲತಃ ಹೋಗಿ ಹೊಡೆಸ್ಕೊಳ್ತಾ ಇದ್ದ, ಹೊಡಿತಾ ಇದ್ದ, ಕುಸ್ತಿ ಆಡ್ತಾ ಇದ್ದ.
ಆ ಥರದ ಒಬ್ಬ ವಿಕೃತ ಮನಸ್ಸದ ಇದ್ದಂಥ ವ್ಯಕ್ತಿ ಮೋದಿಯವರು ಒಂದು ಸೈನ್ ಮಾಡ್ತಾ ಇದ್ದರೆ ಹಿಂದ್ಗಡೆ ಹೋಗಿ ಮಗು ಥರ ನಿಂತ್ಕೊಂಡು ಅವ್ರು ಚೇರ್ ಹಾಕೋ ಕೆಲಸ ಮಾಡ್ತಾನೆ. ಇದು ನಮ್ಮ ಭಾರತದ ಹೆಮ್ಮೆಯ ಸಂಸ್ಕೃತಿ. ಈ ಹೆಮ್ಮೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಹಿಂದೂಸ್ತಾನದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಾವೇ ಹೆಮ್ಮೆ ಪಡಲ್ಲ. ಕೆಲವು ಇದ್ದಾರೆ ನಕ್ಸಲ್, ಸಿಟಿ ನಕ್ಸಲ್ಸು ಅಂದರೆ ನಗರದ ಒಬ್ಬ ಭಯೋತ್ಪಾದಕರು ಅಂತ ಅನ್ಸ್ಕೊಳ್ತಕ್ಕಂಥ ಕೆಲವು ಸಾಹಿತಿಗಳಿದ್ದಾರೆ. ಮಾತೆತ್ತಿದ್ರೆ ಏನೋ ಮಾತಾಡ್ತಾರೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಒಂದು ಮಾತಾಡಿದ್ರು, 50 ಕೋಟಿ ಜನ ಇವತ್ತು ಕುಂಭಮೇಳದಲ್ಲಿ ಹೋಗಿ ಜನ ಪವಿತ್ರ ಸ್ನಾನ ಮಾಡ್ಕೊಂಬಂದ್ರೆ ಅದು ಪವಿತ್ರವಾಗಿದೆಯಾ ಸ್ನಾನ? ಇನ್ನೊಂದು ದೇಶದ ಜನರ ಭಾವನೆಗಳಿಗೆ ಧಕ್ಕೆ ಕೊಡ್ತಕ್ಕಂಥ, ಇನ್ನೊಂದು ಸಮುದ್ರದ ನದಿಯಲ್ಲಿ ಮುಳುಗ್ಬಿಟ್ರೆ ಬಡತನ ಹೋಗ್ಬಿಡುತ್ತಾ ಅಂತ ಮಾತಾಡ್ತಾರೆ. ಬಡತನ ಹೋಗೋದಿಲ್ಲ, ಆದರೆ ಅವ್ರ ಮನಸ್ಸಿಗೆ ತೃಪ್ತಿ ಸಿಗ್ತದೆ. ನನ್ನ ದೇಶ, ನನ್ನ ದೇಶದ ನದಿಗಳು, ಆ ನದಿಯಲ್ಲಿ ನಾನು ಪುಣ್ಯ ಸ್ನಾನ ಮಾಡಬೇಕು ಅಂತಕ್ಕಂಥ ಭಾವನೆ ಜನರಲ್ಲಿ ಬೆಳೆದು ಬರಬೇಕು. ಅದನ್ನು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಮಾತಾಡೋದೇನು, ನೀರು ಬಡತನ ಹೋಗ್ಬಿಡುತ್ತಾ, ನೀರಲ್ಲಿ ಮುಳುಗ್ಬಿಟ್ಟು ಪಾನಿ ಮೇ ಡೂಬೆ ತೋ ಗರೀಬಿ ಚಲ್ ಜಾತಾ ಕ್ಯಾ? ಅಚ್ಚಾ ಬಾಯಿ ಆಪ್ಕಾ ಕಾಮ್ ಕ್ಯಾ ಹೈ? ನಿಮ್ಮ ಕೆಲಸ ಏನು? ಭಾರತದ AICC ಅಧ್ಯಕ್ಷರಾಗಿ ಒಬ್ಬ ಪರಿಶಿಷ್ಟ ಜಾತಿಯಿಂದ ಬೆಳೆದು ಬಂದಂಥ ನೀವು, ಮೀಸಲಾತಿಯನ್ನು ತಿಂದು ಬೆಳೆದಂಥ ನೀವು, ಇವತ್ತು ನೀವು ಮೀಸಲಾತಿಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಹೇಳಿದ್ರು? ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದ ಹಂಚಿಕೆ ಆಗಬೇಕು ಅಂತ. ಸಮಾನವಾದ ಹಂಚಿಕೆ ಆಗಬೇಕು ಅಂದಾಗ ಎಲ್ಲಿ ಸಮಾನತೆಯಿಂದ ಹಂಚಿಕೆ ಆಗ್ತಾಯಿದೆ? ನೀವೊಬ್ಬರೇ 9 ಸಾರಿ MLA ಆಗಿಬಿಟ್ಟಿದ್ದೀರಿ, ನೀವು 2 ಸಾರಿ MP ಆಗಿದ್ದೀರಿ, 1 ಸಾರಿ ರಾಜ್ಯಸಭಾ ಮೆಂಬರ್ ಆಗಿದ್ದೀರಿ, AICC ಅಧ್ಯಕ್ಷರಾಗಿದ್ದೀರಿ, ಎಲ್ಲ ಆಗಿದ್ದೀರಿ. ಕರ್ನಾಟಕದಲ್ಲಿ ಗೃಹ ಮಂತ್ರಿನೂ ಆಗಿದ್ದರೆ, ಕಂಬಾಲ್ಪಲ್ಲಿಯಲ್ಲಿ 7-8 ಜನರನ್ನು ಜೀವಂತವಾಗಿ ಸುಟ್ಟಾಕಿದಾಗ ಗೃಹ ಸಚಿವರಾಗಿ ಸ್ಥಳಕ್ಕೆ ಹೋಗೋದಿಲ್ಲ. ನೀವು ಯಾಕೆ ಹೋಗೋದಿಲ್ಲ? ವೋಟ್ ಬ್ಯಾಂಕ್ ರಾಜಕಾರಣ. ಅಲ್ಲಿ ಹೋದರೆ ಮೇಲ್ಜಾತಿಗಳವರು ಎಲ್ಲಿ ನನ್ನನ್ನು ವೋಟ್ ಹಾಕೋದಿಲ್ಲ ಅಂತ ಹೆದರ್ಕೊಂಡು ಹೋಗಲಿಲ್ಲ ನೀವು. ಕೊನೆಗೆ ಇಡೀ ದೇಶದ ಜನ, ಪ್ರಪಂಚನೇ ನೋಡ್ತಾ ಇತ್ತು ಕಂಬಾಲ್ಪಲ್ಲಿಯಲ್ಲಿ ಏನು ನಡ್ತು, ಯಾಕೆ ಜೀವಂತ ಸುಟ್ಟಾಕ್ಬಿಟ್ರು ಅಂತ. ಈ ಅಮಾನವೀಯ ಕೃತ್ಯ ಮಾಡಿದಂಥ ಹಿಂದೂಸ್ತಾನದಲ್ಲಿ ಈ ಥರ ಆಗ್ತಾ ಇದೆ ಅಂತಕ್ಕಂಥ ಚಿಂತೆಗಳು ಸ್ಟಾರ್ಟ್ ಆಯಿತು. ಹಾಗೆ KH ಮುನಿಯಪ್ಪನು ಮೀಸಲು ಕ್ಷೇತ್ರದಿಂದ ಗೆದ್ದಂಥ ಆ ಕ್ಷೇತ್ರದ MP, ಆತನೂ ಹೋಗೋದಿಲ್ಲ ಅಲ್ಲಿಗೆ. ಕೊನೆಗೆ ಸೋನಿಯಾ ಗಾಂಧಿ ಬರ್ತಾಳೆ ಡೆಲ್ಲಿಯಿಂದ ಕಂಬಾಲ್ಪಲ್ಲಿ ನೋಡಬೇಕು ಅಂತ. ನೋಡ್ಬೇಕಂತ ಬಂದಾಗ ಅವರಿಬ್ಬರು ಸೆರಗಿಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದಂಥವ್ರು ಈ ಮಲ್ಲಿಕಾರ್ಜುನ ಖರ್ಗೆ ಮತ್ತು KH ಮುನಿಯಪ್ಪ. ಇವರು ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಬಂದವರು. ಇವರಿಗೆ ದೇಶದ ಬಗ್ಗೆ ಕಾಳಜಿ ಬಿಡಿ, ನಿಮ್ಗೆ ಜವಾಬ್ದಾರಿ ಇದೆ. ನೀವು ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೀರಿ, ಗೆದ್ದು ಬಂದ ಮೇಲೆ ನೀವು ಹೋಗಬೇಕಾದ ಅಮಾಯಕ ಜನ ಸತ್ತಾಗ ಅವ್ರಿಗೆ ರಕ್ಷಣೆ ಮಾಡಬೇಕಾದ ಕೆಲಸ ನೀವು ಮಾಡಬೇಕಾಗಿತ್ತು ಕಾನೂನುಬದ್ಧವಾಗಿ. ನೀವೇನು ವೈಯಕ್ತಿಕವಾಗಿ ನಿಮ್ಮ ಜೋಬಿಂದ 100 ರೂಪಾಯಿ ಕೊಡಿ ಅಂತ ಕೇಳಲ್ಲ. ಕಾನೂನು ರೀತಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಕೊಡಿಸ್ಬೇಕಾದ ಕೆಲಸ ನೀವು ಮಾಡಬೇಕಾಗಿತ್ತು, ನೀವು ಮಾಡಲಿಲ್ಲ. ನೀವು ದೇಶಭಕ್ತರ ಬಗ್ಗೆ ಮಾತಾಡ್ತೀರಿ, ದೇಶದ ಬಗ್ಗೆ ಮಾತಾಡ್ತೀರಿ, ಕುಂಭಮೇಳದ ನದಿನ ಸ್ನಾನ ಮಾಡೋರ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತೀರಿ. ನಿಮ್ಮ ವಿಚಿತ್ರ ವರ್ತನೆಗಳು ಏನು ತೋರಿಸುತ್ತೆ? ನಿಮ್ಮ ದೇಶಭಕ್ತಿ ತೋರಿಸುತ್ತಾ? ಬಾಬಾ ಸಾಹೇಬ್ರು ಏನು ಹೇಳಿದ್ರು? ದೇಶ ಮೊದಲು, ನಾನು ಕೊನೆಯವನು ಅಂತ. ಅವ್ರ ಸಂಸ್ಕೃತಿಯಲ್ಲಿ ಅವರ ಆಶೆಗಳು ಬೆಳೆದಂಥ ನೀವು ಎಲ್ಲೋ ಒಂದು ಕಡೆ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರವನ್ನು ದುಡ್ಡು ಮಾಡೋದ್ರಲ್ಲಿ ಕಾಲ ಕಳಿತೀರಿ. ಒಂದು ಕಡೆ ಹೇಳ್ತಾರೆ, ನೀವು ನಿಮ್ಮ ಬಗ್ಗೆ ನಾವು ವೈಯಕ್ತಿಕವಾಗಿ ನಾವು ಟೀಕೆ ಮಾಡಲ್ಲ, ನಾನು ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ವೇದಿಕೆನೂ ಅಲ್ಲ. ನಾವು ಈ ಮಿಷನ್ ಹಿಂದೂಸ್ತಾನ ಅಂದಾಗ ಈ ದೇಶದಲ್ಲಿ ನಾವು ಇರ್ತಕ್ಕಂಥವ್ರು ಭಾರತೀಯರು. ನೀವು ಯಾಕೆ ನಾವು ಭಾರತೀಯರು, ನಾವು ಭಾರತಕ್ಕೆ ಗೌರವ ಕೊಡಲೇಬೇಕಾದ ಕೆಲಸ ನಾವು ಮಾಡಬೇಕಾಗ್ತದೆ. ನನಗೆ ಭಾಳ ಸಾರಿ ನಾನು TV ಡಿಬೇಟ್ಗಳಲ್ಲಿ ಇರ್ತೀನಿ, ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ನಾನು BJPಯಲ್ಲಿ. ನಾನು TV ಚಾನಲಲ್ಲಿ ಡಿಬೇಟ್ ಮಾಡುವಾಗ ನನಗೆ ಭಾಳ ಜನ ಪ್ರಶ್ನೆ ಮಾಡ್ತಾರೆ, ನೀವು ದಲಿತರಾಗಿಬಿಟ್ಟು ಯಾಕೆ ನೀವು ರಾಮ ಮಂದಿರವನ್ನು ಬೆಂಬಲಿಸ್ತೀರಿ ಅಂತ ಕೆಲವರು ಕೇಳೋರು. ನಾನು ಹುಟ್ಟಿದ ಮೊದಲನೇ ದಿನ ಯಾವ ಪುರೋಹಿತರ ಹತ್ರ ಹೋಗಿಲ್ಲ. ನಮ್ಮ ಅಜ್ಜಿ ಹೇಳಿದಂತೆ, ಹುಡ್ತಾ ರಾಮ ನೀನು ರಾಮ ಅಂತ 3 ಸಾರಿ ಕಿವಿಯಲ್ಲಿ ಹೇಳಿದಂತೆ ನಮ್ಮ ಅಜ್ಜಿ ರಾಮ ಅಂತ ಹೆಸರಿಡೋಕ್ಕೆ ಕಾರಣ ಏನು? ಅಯೋಧ್ಯೆ ರಾಮ ಬಗ್ಗೆ ಇದ್ದಂಥ ಒಂದು ಅಚಲವಾದಂಥ ದೂರದೃಷ್ಟಿ ನಮ್ಮ ಅಜ್ಜಿಗಿತ್ತು. ಹುಟ್ಟಿದ ದಿನನೇ ಹೆಸರು ಹೇಳಿರೋದು. ಯಾವ ಪುರೋಹಿತರ ಹತ್ರ ಹೋಗಿ ನನ್ನ ಜಾತಕ ಬರ್ಸಿಲ್ಲ, ನನ್ನ ಡೇಟ್ ಆಫ್ ಬರ್ತು ಗೊತ್ತಿಲ್ಲ. ನಾವು ಅವಿದ್ಯಾವಂತರ ಮನೇಲಿ ಹುಟ್ಟಿದಂಥವನು. ನಮ್ಮ ಅಮ್ಮನ ಹೆಸರು ದೊಡ್ಡರಾಮಕ್ಕ, ನಮ್ಮ ಇನ್ನೊಬ್ಬ ಚಿಕ್ಕಮ್ಮನ ಹೆಸರು ಚಿಕ್ಕರಾಮಕ್ಕ, ಇನ್ನೊಬ್ಬ ಚಿಕ್ಕಮ್ಮನ ಹೆಸರು ಮುನಿರಾಮಕ್ಕ. ರಾಮಕ್ಕ ಅಂತ 3 ಜನ ಹೆಣ್ಮಕ್ಳಿಗೆ ಹೆಸರಿಟ್ಟಿಲ್ಲ ನಮ್ಮ ಅಜ್ಜಿ. ಅಂದರೆ ನಾವು ನಮ್ಮ ವಂಶದಲ್ಲಿ ಬಂದಿರತಕ್ಕಂಥದ್ದು, ನಮ್ಮ ಪುರಾತನ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು ದೇಶ, ಅದು ಹಿಂದೂಸ್ತಾನದಲ್ಲಿರ್ತಕ್ಕಂಥ ನಮ್ಮ ಪುರಾತನ ಜನ, ನಮ್ಮ ಅಜ್ಜಿ ತಾತ ಮುತ್ತಾತರು ಈ ಒಂದು ಧರ್ಮವನ್ನು ಪಾಲಿಸಿರುವಾಗ ಕೆಲವರು ನನಗೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ನೀವು ದಲಿತರಾಗ್ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇಲ್ಲ? ನೀವು ಯಾಕೆ ಹಿಂದೂ ಧರ್ಮದಲ್ಲಿ ಇದ್ದೀರಿ? ನೀವು ಮನೋವಾದಿಗಳ, ನೀವು ಕೋಮುವಾದಿಗಳ, RSS ಜೊತೆಗಿದ್ದೀರಿ, ನೀವು BJP ಜೊತೆಗಿದ್ದೀರಿ ಅಂತಕ್ಕಂಥ ಮಾತುಗಳು ನಾನು ಹೇಳ್ತೀನಿ. ಯಾಕಂದರೆ ನಾನು ಯಾಕೆ ಇವೆಲ್ಲ ಹೇಳಬೇಕಾಗ್ತದಂದರೆ, ಸನ್ನಿವೇಶ ಇದು ಪುಸ್ತಕದಲ್ಲಿರ್ತಕ್ಕಂಥ ಸಾರಾಂಶ. ಮಿಷನ್ ಹಿಂದೂಸ್ತಾನ್ ಅಂದಾಗ ಸಂಪೂರ್ಣವಾಗಿ ಹಿಂದುತ್ವದ ಬಗ್ಗೆ, ದೇಶದ ಬಗ್ಗೆ, ದೇಶದ ಕಾಳಜಿ. ತಾಯಿ ಅಲ್ಲ ಅನ್ನೋಕ್ಕಾಗುತ್ತಾ? ನಾವು ಈ ಭಾರತವನ್ನು ನಮ್ಮ ತಾಯಿ ಅಂತ ನಾವು ಪ್ರೀತಿಸ್ತೀವಿ. ಈ ಭಾರತದ ದೇಶಭಕ್ತರು ನಾವು ಅಂತ ಹೇಳ್ಕೊತೀವಿ. ದೇಶಭಕ್ತರು ಅಂತ ಹೇಳ್ಕೊಳ್ಳುವಾಗ ನಾಟಕ ಆಡೋಕ್ಕೆ ಯಾಕೆ ಹೋಗ್ಬೇಕು?
ಅಲ್ಲೆಲ್ಲೋ ಒಂದು ಕಡೆ ಮೊನ್ನೆ ತಾನೇ ಉದಯಗಿರಿನಲ್ಲಿ ಮೈಸೂರಲ್ಲಿ ಒಂದು ಘಟನೆ ಆದಾಗ ಡಿ ಕೆ ಶಿವಕುಮಾರ್ ಮಾತಾಡುವಾಗ ಹೇಳ್ತಾರೆ, ರೇ ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ರೇ 10-15 ವರ್ಷ ಹುಡುಗರು, ಅರೆ 1000 ಜನ ಗುಂಪು ಕಟ್ಕೊಂಡು ಹೋಗಿ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ, ಅಲ್ಲಿ DCP ಕಾರ್ ಮೇಲೆ ಕಲ್ಲು ಹೊಡಿತಾರೆ, ಅಂಥ ಭಯಂಕರವಾದಂಥ ಘಟನೆ ನಡೆದ್ರೂ ಚಿಕ್ಕ ಮಕ್ಕಳು ಅಂತಾರೆ. ಅಲ್ಲೆಲ್ಲೋ ಒಂದು ಕಡೆ ಕುಕ್ಕರ್ ಬಾಂಬ್ ಇಕ್ಕಿದ್ರೆ ಅಮರ ಕುಕ್ಕರ್ ಬಾಂಬ್ ಅವ್ರನ್ನೆಲ್ಲ ನಮ್ಮ ಬ್ರದರ್ಸ್, ಆಲ್ ಆರ್ ಮೈ ಬ್ರದರ್ಸ್. ನಮ್ಮ ಗೋರಿಪಾಳ್ಯದಲ್ಲಿ ಗಾಂಜಾ ಬೇರೆ ಬೇರೆ ವ್ಯವಹಾರ ಮಾಡಿದ್ರೆ ಆಲ್ ಆರ್ ಮೈ ಬ್ರದರ್ಸ್. ಇದು ನಿನ್ನ ಬ್ರದರ್ಸ್ ಕತೆ ಅಲ್ಲ, ಇದು ಭಾರತದಲ್ಲಿದ್ದೀರಾ, ನಾವೆಲ್ಲ ಒಂದು ಭಾರತದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಟ್ಟಾಗಿ ದೇಶ ನಾವು ಕಾಪಾಡಬೇಕಾದ ನಮ್ಮ ಕೆಲಸ ಇದೆ. ದೇಶದ ಕಾಪಾಡಬೇಕಾದ ನಮ್ಮ ಸನ್ನಿವೇಶದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ. ಇಂಥ ವಿಷಯದಲ್ಲಿ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ನಾನು ಇನ್ನೂ ಓದ್ಕೋತೀನಿ, ಅಣ್ಣ ಹತ್ರ ಕೇಳ್ತೇನೆ. ನಾನು ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡೋಂಥ ನಮ್ಮ ಶಿವಕುಮಾರ್ ಬಂದಿದ್ದಾರೆ ಇಲ್ಲಿ, ಭಾಳ ಪತ್ರಕರ್ತ, ಒಳ್ಳೆ ಟ್ರಾನ್ಸ್ಲೇಟರು. ಮತ್ತು ನನ್ನದೇ ಒಂದು ಪುಸ್ತಕ ಬರೆಸಿದ್ದೀನಿ ನಾನು, ಬಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತಕ್ಕಂಥ ನಿರೂಪಣೆ ಮಾಡಿರ್ತಕ್ಕಂಥ ಶಿವಕುಮಾರ್ ಪತ್ರಕರ್ತರು. ನಾನು ಆತನಿಗೆ ಹೇಳ್ತಾ ಇದ್ದೆ, ಪುಸ್ತಕ ಕೊಡ್ತೀನಿ ನನಗೆಲ್ಲ ಓದಿ ಹೇಳ್ಬೇಕು ನೀನು ಅಂತ. ನಮ್ಗೆ ಗೊತ್ತಿಲ್ಲದಿದ್ರೂ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ವಿದ್ಯೆ ಎಲ್ಲ ಮುಖ್ಯ, ಬುದ್ಧಿ. ಯಾರಿಗೆ ಬುದ್ಧಿ ಇದೆಯೋ ಅವನು ದೇಶನ ಆಳ್ತಾನೆ. ನರೇಂದ್ರ ಮೋದಿಗೆ ದೇಶ ಪೂರ್ತಿ ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ಅವ್ರ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರು ಕೊಡ್ತಕ್ಕಂಥ ಫೀಡ್ಬ್ಯಾಕ್ ಮೇಲೆ ದೇಶ ಆಳ್ತಾ ಇದ್ದಾರೆ. ಪ್ರತಿಯೊಂದು ಮೀಟಿಂಗ್, ಪ್ರತಿಯೊಂದು ಸಭೆನ ಅವ್ರು ಇರ್ತಕ್ಕಂಥ ಈ ಬೆನ್ನಲ್ಲಿರ್ತಕ್ಕಂಥ ಕೆಲವು ಗುಂಪಿದೆ. ನಾನೊಂದು ಪುಸ್ತಕ ನಾನು ಪಿಕ್ಚರ್ ಮಾಡ್ಬೇಕಂತ ಹೊರಟೆ. ನಾನು ಶ್ರೀನಿವಾಸರಾಜ್ ಹತ್ರ ಚರ್ಚೆ ಮಾಡಿದ್ದೀನಿ ಫೋನಲ್ಲಿ, ಅಣ್ಣನೇ ಪರಿಚಯ ಮಾಡಿದರು. ಪರಿಚಯ ಮಾಡಿ ನನ್ನ ಪುಸ್ತಕ ಏನಂದರೆ ಬಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತಕ್ಕಂಥ ಒಂದು ಪುಸ್ತಕ. ಇದರಲ್ಲಿ ಮೀಸಲಾತಿಯನ್ನು ಯಾರ್ಯಾರು ತಿಂದು ಬೆಳೆದಿದ್ದಾರೋ ಅವರು ಮೀಸಲಾತಿಯನ್ನು ಬಿಟ್ಕೊಡ್ಬೇಕು ಇನ್ನೊಬ್ಬ ಬಡವನಿಗೆ, ನಮ್ಮ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡ್ಬೇಕು. ಈ ಕೆಲಸನ ಮಾಡಬೇಕಾದಂಥ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಪ್ರಸ್ತಾಪ ಮಾಡಿದಾಗ ನನಗೆ ಭಾಳಷ್ಟು ಒಳ್ಳೆಯ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಇನ್ನೂ ಅದು ಸಿನಿಮಾಗೆ ಅದು ಕೈ ಹಾಕಿಲ್ಲ. ನನ್ನ ಸಿನಿಮಾ ಆಸ್ಕರ್ ಪ್ರಶಸ್ತಿಗೆ ಹೋಗಬೇಕು. ಇವತ್ತು ದೇಶದಲ್ಲಿರ್ತಕ್ಕಂಥ ಮೀಸಲಾತಿ ಪದ್ಧತಿಗಳನ್ನು ಬದಲಾವಣೆ ಆಗಬೇಕು. ಇವತ್ತು ಮೀಸಲಾತಿ ಪದ್ಧತಿಗಳು ಅಂತಂದರೆ ಬಾಬಾ ಸಾಹೇಬ್ರಿಗೆ ಭಾಳ ಜನ ಮಾತಾಡ್ತಾರೆ ಇಲ್ಲಿ ಬೂತೂರು, ಯಾರ್ಯಾರು ಯಾವ ಜಾತಿ ಯಾವ ಧರ್ಮ ಅಂತ ನಾನು ಕೇಳಲ್ಲ. ಭಾಳ ಜನ ಮಾತಾಡೋದೇನೋ ಮೀಸಲಾತಿ ಅಂದ ತಕ್ಷಣ SC STಗಳಿಗೆ ಮೀಸಲಾತಿ, SC STಗಳಿಗೆ ಮೀಸಲಾತಿ, ಎಲ್ಲ ಒಲಮಾದಿಗರಿಗೆ ಮೀಸಲಾತಿ, ಹಿಂಗೇನೇನೋ ಮಾತಾಡ್ತಾರೆ ಹಳ್ಳಿಗಳಲ್ಲಿ. ನಾನು ಕೇಳಿದ್ದೀನಿ. ಇಲ್ಲಿರೋವಂಥ ಭಾವನೆಗಳಲ್ಲಿ ಎಷ್ಟು ಜನಕ್ಕೆ ಮೀಸಲಾತಿ ಇದೆಯಾ ಅಂತ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಎಲ್ಲ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ. ಆ ಮೀಸಲಾತಿ ಸಿಕ್ಕಿದೆ ಅನ್ನೋದು ಇಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಬರೆಯುವಾಗ ನೀಟಾಗಿ ಹೇಳಿದ್ದಾರೆ, ಸಮಾನತೆ, ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ 3 ವೇದಘೋಷಗಳನ್ನು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಎಲ್ಲರೂ ಸಮಾನರಾಗಿರ್ಬೇಕು ದೇಶದಲ್ಲಿ, ಯಾರೂ ಬಡವ ಶ್ರೀಮಂತ ಅನ್ನೋದು ಇರಬಾರ್ದು ಅಂತ. ಆದರೆ ಆಡಳಿತ ಮಾಡಿದಂಥ ರಾಜಕೀಯ ಪಕ್ಷಗಳು, ಅಧಿಕಾರ ಮಾಡಿದಂಥವರು ಯಾವತ್ತೂ ಸಮಾನತೆಗೆ ಗಮನ ಕೊಡಲೇ ಇಲ್ಲ. ಅಂಬೇಡ್ಕರ್ ಮೀಸಲಾತಿ ಕೊಡುವಾಗ ಸ್ಪಷ್ಟವಾಗಿ SC STಗಳಿಗೆ ಮೀಸಲಾತಿ ಅವರ ಅಧಿಕಾರ ಅವಧಿಯಲ್ಲಿ ಕೊಟ್ಟರು. ಅದಾದಮೇಲೆ VP ಸಿಂಗ್ ಬರಬೇಕಾಯ್ತು. 89ರಲ್ಲಿ ಮಂಡಲ ಆಯೋಗ ಅಂತ ಮಾಡಿ ಹಿಂದುಳಿದ ಜಾತಿಗಳಿಗೂ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಕಲ್ಪನೆಯನ್ನು VP ಸಿಂಗ್ ಮಾಡಿಕೊಟ್ಟಿದ್ರು. VP ಸಿಂಗ್ ಆದಮೇಲೆ ಮೇಲ್ಜಾತಿಗಳಲ್ಲಿ ಆ ಕಡೆ ಹೋದರೆ, ಗುಜರಾತಲ್ಲಿ ಹೋದರೆ ಪಟೇಲ್ ಸಮುದಾಯದವರು ಓ ಅಂತ ಕೂಗಾಡೋದು, ವರ್ಷಾನುಗಟ್ಟಲೆ ಗಲಾಟೆಗಳು, ಗೋಲಿಬಾರ್ಗಳು, ರಗಳೆಗಳು ಮಾಡ್ತಾ ಕೂತಿದ್ರು. ಈ ಕಡೆ ರಾಜಸ್ಥಾನ ಕಡೆ ಹೋಗಬೇಕು, ಗುಜ್ಜಾರು, ಜಾಟ್ಸ್ ಅನ್ನೋ ಸಮಾಜ, ದೊಡ್ಡ ಸಮಾಜ, ರೈಲ್ವೆ ಟ್ರ್ಯಾಕ್ ಮೇಲೆ ವರ್ಷಾನುಗಟ್ಟಲೆ ದಂಡಿ ಕೂತ್ಕೊಂಡ್ಬಿಡೋರು, ನಮಗೂ ಮೀಸಲಾತಿ ಬೇಕಂತ. ಈ ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿಗರು ಅವರು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರೋರು. ಈ ನಮ್ಮ ಆಂಧ್ರ ತೆಲಂಗಾಣ ಕಡೆ ಹೋದರೆ ರೆಡ್ಡಿಗರು, ಇವರು ನಾಯ್ಡುಗಳು, ಇವರೆಲ್ಲ ನಮಗೂ ಮೀಸಲಾತಿ ಬೇಕು ಅಂತ. ಇಡೀ ದೇಶದಲ್ಲಿ ಮೀಸಲಾತಿ ನಮಗೂ ಬೇಕು ಅಂತ ಜನರಲ್ ಕ್ಯಾಟಗರಿ 50% ಜನನೂ ಕೂಗಾಡ್ತಾಯಿದ್ರು. ಇದನ್ನು ಗಮನಿಸಿದಂಥ ನರೇಂದ್ರ ಮೋದಿಯವರು ಮೇಲ್ಜಾತಿಯಲ್ಲಿ ಇರ್ತಕ್ಕಂಥವ್ರಿಗೂ 10% ಮೀಸಲಾತಿಯನ್ನು ತಂದು ಕೊಟ್ಬಿಟ್ಟಿದ್ದಾರೆ. 10% ಮೀಸಲಾತಿಯನ್ನು ತಂದು ಕೊಟ್ಟಿರೋದ್ರಿಂದ ಆ ಮೀಸಲಾತಿಯ ಸೌಲಭ್ಯಗಳು ತಲುಪಬೇಕಾದ್ರೆ ಯಾರಿಗೆ ಹೋಗಬೇಕು ಅದು ಇನ್ನೂ ಹೋಗ್ತಾ ಇಲ್ಲ. ಅದು ಆಗಿರ್ತಕ್ಕಂಥ ಕಲ್ಪನೆ ತಪ್ಪು ಅಂತ ಈಗಾಗಲೇ ನರೇಂದ್ರ ಮೋದಿಯವ್ರಿಗೆ ನಾನು ಪತ್ರ ಬರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಆದಾಯ ಮಿತಿಯನ್ನು ಕಡಿಮೆ ಮಾಡಿ ಅಂತ. ಇವತ್ತು ನಾನು ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡ್ತೀನಿ. ಅಕ್ಕ ಹತ್ರ ನಾನು ಮಾತಾಡ್ತಾ ಇದ್ದೆ ಆಗಲೇ. ಮಾತಾಡುವಾಗ ನಾನು ಬ್ರಾಹ್ಮಣರು ಸರ್ ಅಂದು. ಅಕ್ಕ ಅದಲ್ಲ, ಬ್ರಾಹ್ಮಣರಲ್ಲಿ ಎಷ್ಟು ಜನ ಅಡುಗೆ ಕೆಲಸ ಮಾಡ್ತಾಯಿಲ್ಲ, ಇವತ್ತು ಎಷ್ಟು ಜನ ಚೌಲ್ಟ್ರಿಗಳಲ್ಲಿ ಅಡುಗೆ ಕೆಲಸ, ತರಕಾರಿ ಕಟ್ ಮಾಡೋದೆಲ್ಲ ಮಾಡ್ತಾಯಿಲ್ಲ. ಅವ್ರಿಗೆ ಎಷ್ಟು ಸಿಗುತ್ತೆ? ಒಂದು 500ರಿಂದ 600 ರೂಪಾಯಿ ಸಿಗುತ್ತೆ ದಿನಕ್ಕೆ. ತಿಂಗಳೆಲ್ಲ ಕೆಲಸ ಸಿಗೋಲ್ಲ, 15ರಿಂದ 20 ದಿವಸ ಕೆಲಸ ಸಿಗುತ್ತೆ. ಇನ್ನು ಉಳಿದ ದಿನ ಕೆಲಸ ಇಲ್ಲ ಅವ್ರಿಗೆ. ಅವ್ರೆಲ್ಲಿ ಹೋಗಬೇಕು? ಅವ್ರಿಗೆ ಅಮ್ಮಮ್ಮ ಅಂದರೆ 10ರಿಂದ 15 ಸಾವಿರ ರೂಪಾಯಿ ಸಂಪಾದನೆ. ಇವತ್ತು ಮೀಸಲಾತಿ ಕೊಟ್ಟರು ಅವ್ರಿಗೆ ಸೌಲಭ್ಯ ಕೊಡಬೇಕಾದ್ರೆ 8 ಲಕ್ಷ ಆದಾಯ ಮಿತಿ ಇಟ್ಟಿದ್ದಾರೆ. 8 ಲಕ್ಷ ಆದಾಯ ಮಿತಿ ಇಟ್ಟಿದ್ದಾರೆ ಅಂದರೆ ಅರ್ಥ ಏನು? 67,000 ರೂಪಾಯಿ ಯಾರು ಸ್ಯಾಲ್ರಿ ತೊಗೊತಾನೋ, ತಹಸೀಲ್ದಾರರು, ಸರ್ಕಲ್ ಇನ್ಸ್ಪೆಕ್ಟ್ರು, DYSP, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಕ್ಲಾಸ್ 1 ಅಧಿಕಾರಿಗಳು 67,000 ಒಳಗಡೆ ತೊಗೊಳ್ಳೋದು. ಅವರೆಲ್ರಿಗೂ ಮೀಸಲಾತಿ ಹೋಗೋದಾದರೆ
ಆ ಕೊನೆ ಸಾಲಿನಲ್ಲಿರ್ತಕ್ಕಂಥ ಪಾಪ ಬ್ರಾಹ್ಮಣ ಒಬ್ಬ ಅಡುಗೆ ಕೆಲಸ ಮಾಡ್ತಾ ಇದ್ದಾನಲ್ಲ, ಸೆಕ್ಯೂರಿಟಿ ಕೆಲಸ ಮಾಡ್ತಾರಲ್ಲ, ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾರಲ್ಲ, ಅವರಿಗೆ ಆ ಮೀಸಲಾತಿ ಸಿಗಲ್ಲ. ಇದು ತಪ್ಪಾಗಿದೆ. ಇದನ್ನು ಆ 8 ಲಕ್ಷ ಆದಾಯ ಮಿತಿಯಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಮಾತನ್ನು ಆಡಬೇಕು. ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಈಗ ಅದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದ್ರ ಸಾಧಕ ಬಾಧಕಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ರಾಜಕಾರಣದ ವಿಷಯದ ಅದು. ಈಗೇನಾದರೂ 8 ಲಕ್ಷದಿಂದ ಕೆಳಗಿಳಿಸ್ಬಿಟ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಇವತ್ತು ದೇಶದಲ್ಲಿ 30% 40% ತಲಾ 10,000ಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಆದಾಯ ಇರುವಂಥವ್ರು ಇದ್ದಾರೆ. ಅವ್ರಿಗೆ ಫಸ್ಟ್ ಮೀಸಲಾತಿ ಹೋಗಲಿ, ಕೊನೆ ಸಾಲಲ್ಲಿರೋರಿಗೆ ಆಮೇಲೆ ಫಸ್ಟ್ ಸಾಲಲ್ಲಿರೋರಿಗೆ ಆಮೇಲೆ ಸಿಗಲಿ. ಇದು ದೇಶದ ಸಂಸ್ಕೃತಿ. ಮಿಷನ್ ಹಿಂದೂಸ್ತಾನ್ ಈ ಪುಸ್ತಕದಲ್ಲಿರ್ತಕ್ಕಂಥ ಭಾವನೆಗಳು ನಾನು ಹೇಳ್ತಾ ಇರೋ ಪದಗಳಿಗೂ ಅದಕ್ಕೆ ಅರ್ಥ ಇಲ್ಲದಿರ್ಬೋದು. ಮಿಷನ್ ಹಿಂದೂಸ್ತಾನ್ ಅಂತಕ್ಕಂಥದ್ದು ದೇಶ ನಮ್ಮದು, ದೇಶಕ್ಕಾಗಿ ನಾವೇನು ಮಾಡಬೇಕು ಅಂತಕ್ಕಂಥ ವಿಭಿನ್ನ ವಿಶೇಷವಾದ ಲೇಖನ ಇದರಲ್ಲಿದೆ. ಲೇಖನಗಳನ್ನು ನಾವು ಓದಬೇಕಾಗ್ತದೆ. ಹಾಗೆ ಈ ವಿಷಯದಲ್ಲಿ ಸಾಕಷ್ಟು ಶ್ರಮ ವಹಿಸಿ ನನ್ನ ತಂಗಿ ಈ ಪುಸ್ತಕ ಏನು ಬರೆದಿದ್ದಾರೆ, ಶ್ರಮ ತಗೊಂಡಿದ್ದಾರೆ. ಈ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಆಗಬೇಕು. ಉದಯೋನ್ಮುಖ ಲೇಖನವನ್ನು ಬರೀತಕ್ಕಂಥ ಈ ಲೇಖಕರಿಗೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಾನು ಶುಭಾಶಯಗಳು ಕೊಡ್ತೇನೆ. ನೀವು ತಾಳ್ಮೆಯಿಂದ ಇಷ್ಟೊತ್ತಾದರೂ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ನಿಮಗೂ ನಾನು ಅಭಿನಂದನೆಗಳಿಸ್ತೇನೆ. ವಿಶೇಷವಾಗಿ ಅಣ್ಣ ಯಾವಾಗೂ ನನಗೆ ಬೆನ್ನೆಲುಬಾಗಿ ಒಂದು ಧೈರ್ಯ ಕೊಡ್ತಾ ಇರ್ತಾರೆ. ರಾಮು, ನಾನು ಇದೇನು ಹೋಗಪ್ಪ, ನೀನು ಯೋಚನೆ ಮಾಡಬೇಡ, ಏನು ಮಾಡ್ತೀವಿ ಮಾಡು, ಹೋರಾಟ ಮಾಡು ಅಂತ. ನಾವು ಇಡೀ ದೇಶ ಎಲ್ಲ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಮೀಸಲಾತಿ 60% ಇದೆ. 60% ಮೀಸಲಾತಿ ಇದ್ರೂ ಭಾಳ ಜನಕ್ಕೆ, ಇಲ್ಲಿ ಕೂತಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀರಿ. ಮೀಸಲಾತಿ ನನಗೂ ಇದೆಯಾ, ನನ್ನ ಜಾತಿಗೆ ಇದೆಯಾ ಅನ್ನೋ ಭಾವನೆ ಇಲ್ಲ ಇನ್ನೂ. 60% ಮೀಸಲಾತಿ ಅಂದರೆ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ವರ್ಗದ ಜನಕ್ಕೂ ಮೀಸಲಾತಿ ಸಿಕ್ಕಿದೆ. ಆ ಮೀಸಲಾತಿ ಸಿಗ್ತಾ ಇರ್ತಕ್ಕಂಥದ್ದು ಕೊನೆ ಸಾಲಲ್ಲಿರೋರಿಗೆ, ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೂ ತಿಳಿಸುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇಡೀ ರಾಷ್ಟ್ರಾದ್ಯಂತ, ನಾನು ಕಾಶ್ಮೀರದಲ್ಲಿ ನಾನು ಏನಾದರೂ ಏರ್ಪೋರ್ಟಲ್ಲಿ ಇಳಿದ್ರೆ 150-200 ಜನ ನಾನು ರಿಸೀವ್ ಮಾಡ್ತಾರೆ. ಭಯ್ಯ ಆಪ್ ಹಮಾರಾ ಭಗವಾನ್ ಹೈ, ಆಪ್ಕೆ ಲಿಯೇ ಹಮ್ ಜಾನ್ ದೇಂಗೆ, ಆಪ್ ಆಗೆ ಬಡೋ, ಆಪ್ಕೆ ಪಿಚ್ಚೆ ಹಮೇ ರಹೇಂಗೆ ಅಂತೇಳಿ ಎಲ್ಲ ರಾಜ್ಯಗಳಲ್ಲಿ, ಭಾರತ ದೇಶದ ಯಾವುದೇ ಮೂಲೆಗಳಲ್ಲೂ ನನ್ನ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇನೆ. ಒಬ್ಬ ಸಾಮಾನ್ಯ ಹಳ್ಳಿನಲ್ಲಿ ಹುಟ್ಟಿದಂಥ ನಾನು, ಗೋಣಿ ಚೀಲದಲ್ಲಿ ಮಲಗ್ತಾ ಇದ್ದಂಥವು ನಾನು. ನಮ್ಮ ಮನೆ ಚಿಕ್ಕ ಮನೆ, ಮಲಗೋ ಜಾಗ ಇಲ್ಲದೆ ಇದ್ದಾಗ ನಮ್ಮಮ್ಮ ಗೋಣಿ ಚೀಲ ಕೊಡ್ತಾಯಿದ್ಲು. ಪಕ್ಕದ ಮನೆ ಸಾಬಿ ಅಂತಿದ್ರು. ಅವ್ರ ಮನೆ ಒಟಾರದಲ್ಲಿ ಹೋಗಿ ಗೋಣಿ ಚೀಲದೊಳಗೆ ಇಡೀ ದೇಹ ತುರುಕಿ ಮಲಗ್ತಾ ಇದ್ದಂಥವನು. ಎತ್ತವಳ ಕಷ್ಟ ಎತ್ತವಳಿಗೆ ಗೊತ್ತಾಗುತ್ತೆ. ಆ ನೋವುಗಳು ಅನುಭವಿಸ್ಕೊಂಡು ಬೆಳೆದಿರ್ತಕ್ಕಂಥ ನಾನು, ಆ ನೋವನ್ನು ಅನುಭವಿಸ್ತಾ ಇರೋರಿಗೆ ಏನಾದರೂ ನ್ಯಾಯ ಕೊಡಬೇಕಂತ ಬಾಬಾ ಸಾಹೇಬರು ಏನು ಕನ್ಸ್ಕೊಂಡಿದ್ರು ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ, ಆ ಮೀಸಲಾತಿಯನ್ನು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಆ ಹಂಚಿಕೆ ಆಗಬೇಕಾದ್ರೆ ನಾವೆಲ್ಲರೂ ಅರ್ಥ ಮಾಡಿಸೋಂಥ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಕೆಲಸದಲ್ಲಿ ಹೊರಟಿದ್ದೀವಿ. ನನ್ನ ಪುಸ್ತಕ ಒಂದು ಬರೆದಿದ್ದೇನೆ, ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತಕ್ಕಂಥ ಪುಸ್ತಕ. ಆ ಪುಸ್ತಕದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗಿದೆ ಅನ್ಟಚ್ಡ್ ಅಮಾಂಗ್ ದ ಅನ್ಟಚಬಲ್ಸ್ ಅಂತ. ಅದು ಹಿಂದಿಗೂ ಟ್ರಾನ್ಸ್ಲೇಟ್ ಆಗಿದೆ ನವೋನ್ನತ ದಲಿತೋನ್ಸೆ ದಬೆ ಮೇರಾ ಲೋಗ್ ಅನಾಥ ಅಂತ. ಇಷ್ಟೇ ಸಾಕಾಗಲ್ಲ ಅಂತೇಳಿ ತೆಲುಗಿನವರು, ನಮ್ಮ ಆಂಧ್ರ ತೆಲಂಗಾಣದಿಂದ ಕೂಡಿರೋರ್ತಕ್ಕಂಥ ಅವರು ನನಗೆ ಡಿಮ್ಯಾಂಡ್ ಮಾಡಿದ್ರು, ಸಂಪನ್ನ ದಲಿತಲ ತೊಕ್ಕಿತಲೋ ನಾ ಜನ ಅನಾಥ. ಅಣ್ಣನಿಗೆ ಜನ ಅರ್ಥ ಆಗುತ್ತೆ, ಅಕ್ಕನಿಗೂ ಅರ್ಥ ಆಗುತ್ತೆ. ತೆಲುಗುలో ಮಾತಾಡ್ತಾನೋ కదా ಏಮಿದೆ ಅಂತ. ಇದು ನನ್ನ ಪುಸ್ತಕದ ಟೈಟಲ್. ಅದು ಸಂಪನ್ನ ದಲಿತಲ ತೊಕ್ಕಿತಲೋ ನಾ ಜನ ಅನಾಥ ಅಂತಕ್ಕಂಥ ಟೈಟಲು. ಯಾಕಂದರೆ ಇವ್ರಿಗೆ ತೆಲುಗು ಮಾತಾಡ್ತಾರೆ, ಅಕ್ಕನೂ ತೆಲುಗೆ ಅನ್ಕೋತೀನಿ. ಸೊ ಹಂಗಾಗಿ ಅವನು ಇಲ್ಲೊಬ್ಬ ಇದ್ದಾನೆ, ಅಕ್ಕದ ತೆಗಿ ಮಗ. ಅವನು ಬಂದ ತಕ್ಷಣ ತೆಲುಗಲ್ಲಿ ಮಾತಾಡ್ತಾಯಿದ್ದ. ಅವನು ಕನ್ನಡ ಅಲ್ಲಿ ಒಳವಾಡಿರ್ತಾನೆ. ಅವನಿಗೆ ನೀನು ಏನೋ ಮಾಡ್ತೀಯ ಮುಂದೆ ಅಂದರೆ, ನಾನು ಪುಸ್ತಕ ಬರಿತೀನಿ ಅಂತಾನೆ. ಈಗಲೇ ಅವ್ರ ಅಮ್ಮನ ದಾರಿಯಲ್ಲಿ ಅವನು ಹೋಗ್ತಾ ಇದ್ದಾನೆ. ಅವನಿಗೂ ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಭಾರತ ದೇಶವನ್ನು ನಾವು ಪ್ರೀತಿಸೋಣ. ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಹಿಂದೂ ದೇಶದ ಇಲ್ಲಿ ಏನು ನಮ್ಮ ದೇಶದಿಂದ ಕಲ್ತಿರ್ತಕ್ಕಂಥ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಮಾದರಿಯಾದ ವಿಶ್ವಗುರುವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಗೌರವ ಹೆಮ್ಮೆಯನ್ನು ಕಾಪಾಡ್ತಕ್ಕಂಥ ನರೇಂದ್ರ ಮೋದಿಯವರು, ನಾನು ರಾಜಕೀಯವಾಗಿ BJPಯಲ್ಲಿದ್ದಾರೆ ನರೇಂದ್ರ ಮೋದಿ ಅಂತ ಮಾತಾಡ್ತಾ ಇಲ್ಲ, ದೇಶದ ಪ್ರಧಾನಿಯಾಗಿ ನಮಗೊಂದು ಹೆಮ್ಮೆ. ಅವರು ಇಡೀ ದೇಶದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ವಿಶ್ವಗುರುವಾಗಿ ಕೆಲಸ ಮಾಡ್ತಾರೆ. ಯೋಗನ ಯಾರೂ ಗುರುಸಲಿಲ್ಲ. ಯೋಗನ ಇಡೀ ಅದನ್ನು ದೇಶದ ಪ್ರಪಂಚದ ಯೋಗ ಡೇ ಅಂತ ಮಾಡಿ, ಆ ಯೋಗ ಡೇನ ಎಲ್ಲ ದೇಶಗಳಲ್ಲೂ 185 ದೇಶಗಳು ಏನಿದಾವೋ ಅಷ್ಟೂ ದೇಶಗಳಲ್ಲಿ ಇವತ್ತು ಯೋಗ ಡೇ ಮಾಡೋಂಥ ಕೆಲಸಗಳನ್ನು, ಯೋಗ ಡೇನ ಸನಾತನ ಧರ್ಮಗಳಿಂದ ಬಂದಿರತಕ್ಕಂಥದ್ದು. ಋಷಿಮುನಿಗಳು ಯಾವುದೋ ಕಾಲದಲ್ಲಿ ಭಾರತದ ಇತಿಹಾಸ ಹುಟ್ಟೋದಕ್ಕೆ ಮುಂಚಿಂದನೂ ಆ ಯೋಗನ ಮಾಡ್ತಾ ಇರ್ತಕ್ಕಂಥ ನಮ್ಮ ದೇಶದ ಸಂಸ್ಕೃತಿಯನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿದಂಥ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತೇನೆ. ನರೇಂದ್ರ ಮೋದಿಯವರಿಗೆ ಮೊದಲು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಲ್ಲಿ ಅಮೇರಿಕಾಗೆ ವೀಸಾ ಕೊಡೋದಿಲ್ಲ ಅವ್ರಿಗೆ. ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಅಮೇರಿಕಾ ಸಂಸತ್ತಲ್ಲಿ ಅವ್ರು ಭಾಷಣ ಮಾಡ್ತಾಯಿದ್ರೆ ಎದ್ದೆದ್ದು ಕುಣಿತಾರೆ ಅವರ ಸಂಸದರು. ಅಷ್ಟು ದೊಡ್ಡ ಹೆಸರು ಮಾಡಿರ್ತಕ್ಕಂಥದ್ದು. ಅವರು ಟ್ರಂಪು ಅಲ್ಲಿ ಪ್ರೆಸಿಡೆಂಟ್ ಆದ ತಕ್ಷಣ ಭಾರತಕ್ಕೆ ಏನೋ ಕಾದಿದೆ ಅಂತ ಕಾಯ್ತಾಯಿದ್ರು.
ಅಲ್ಲಿ ವಲಸಿಗರು ವಾಪಸ್ ಬರ್ತಾಯಿದ್ರೆ ನಮ್ಮ ಖರ್ಗೆ ಅವರು ಕೂಗಾಡ್ತಾ ಇದ್ದಾರೆ, ಆ ಕಡೆ ನಮ್ಮ ರಾಹುಲ್ ಗಾಂಧಿಯವರು ಕೂಗಾಡ್ತಾ ಇದ್ದಾರೆ. ಮೋದಿಯವ್ರು ಏನು ಮಾಡ್ತಾರೆ, ಈಗ ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ತಾವ್ರೆ, ಬೇಡಿಗಳಾಗ್ತಾ ಇದ್ದಾರೆ. ಅರೆ ಬೇಡಿ ಆಗದೆ ಏನು ಮಾಡಬೇಕು, ಆಗಬೇಕು. ನಮ್ಮ ದೇಶದವರು ಹೊರ ದೇಶಕ್ಕೆ ಹೋದರೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಕಾನೂನಿಗೆ ಗೌರವ ಕೊಡದೆ ಹೋದವ್ರನ್ನ ಬಿಟ್ಬಿಡ್ತೀವ? ಪಾಕಿಸ್ತಾನದವ್ರು ನಮ್ಮ ದೇಶಕ್ಕೆ ಬಂದುಬಿಟ್ರೆ ನಾವು ಬಿಟ್ಬಿಡ್ತೀವ? ಬಾಂಗ್ಲಾದೇಶದವ್ರು ಈ ಕಡೆ ವಲಸೆ ಬಂದುಬಿಟ್ರೆ ಬಿಟ್ಬಿಡ್ತೀವ? ಬೇಡಿ ಹಾಕ್ತೀವಿ, ವಾಪಸ್ ಕಳಿಸ್ತೀವಿ, ಇಲ್ಲ ಜೈಲಲ್ಲಿ ಇಡಬೇಕು, ಜಾಗ ಸಾಗಲ್ಲ ಅಂತ ವಾಪಸ್ ಕಳಿಸ್ತೀವಿ ಮಾನವೀಯತೆಯಿಂದ. ಹಂಗಾಗಿ ಆ ದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಬರುವಾಗ ಇವ್ರು ಕೂಗಾಡೋದು ನಕ್ಸಲ್, ಅರ್ಬನ್ ನಕ್ಸಲೇಟ್ಸ್ ಅಂದರೆ ನಮ್ಮ ಖರ್ಗೆಯಿಂದ ಹಿಡಿದು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಕೆಲವು ಸಾಹಿತಿಗಳಿದ್ದಾರೆ, ಅವರೆಲ್ಲ ಇದೇ ಕೂಗಾಟ. ಯಾವುದೇ ದೇಶಕ್ಕೆ ಹೋದರೆ ಆ ದೇಶದ ಸಂವಿಧಾನವನ್ನು ಗೌರವಿಸುವಂಥವ್ರು ಆಗಿರಬೇಕು. ಕಾನೂನು ಬಾಹಿರವಾಗಿ ಹೋಗಿದ್ಬಿಟ್ರೆ ನಿಮ್ಮನ್ನು ಗೌರವ ಕೊಟ್ಬಿಟ್ಟು ಓನರ್ ಆಗಿಬಿಟ್ಟು ಕಳ್ಸೋಕ್ಕಾಗುತ್ತಾ? ಅದಕ್ಕೆ ಮೋದಿಯವ್ರು ಏನು ಮಾಡ್ತಾರೆ, ಅವ್ರ ಸ್ನೇಹಿತರಲ್ವಾ? ಅರೆ ಸ್ನೇಹಿತರೆ ಹೋಗಿದ್ದಾರೆ, ಬರ್ತಾರೆ ನೋಡಿ, ಒಳ್ಳೆ ರಿಸಲ್ಟ್ ತೊಗೊಂಬರ್ತಾರೆ. ಇವತ್ತು ಅಲ್ಲಿಂದ ದೊಡ್ಡ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಪಾಕಿಸ್ತಾನ, ಚೈನಾದವರು ಈಗಾಗಲೇ ಗಡಗಡ ನಡೀತಾ ಇದ್ದಾರೆ. ಅದು ನಮ್ಮ ದೇಶದ ಗತ್ತು. ಹಾಗಾಗಿ ಮಿಷನ್ ಹಿಂದೂಸ್ತಾನ್ ಇನ್ನಷ್ಟು ಒಳ್ಳೆಯ ಲೇಖನಗಳು ಬರೀಲಿ, ತಂಗಿ ಇನ್ನೂ ಒಳ್ಳೆ ಲೇಖನ ಕೊಡಲಿ. ಅವರ ಪತಿರಾಯರು ಎಲ್ಲೋ ಇರಬೇಕು, ಅವ್ರು ನಮ್ಗೆ ಕಾಣಿಸ್ತಾ ಇಲ್ಲ. ಬಂದಿದ್ದರೆ ಅವ್ರಿಗೂ ಒಂದು ಸರಿ ನಾನು ನಮಸ್ಕಾರ ಹೇಳ್ತೇನೆ. ಹಂಗಾಗಿ ಅವರು ಈ ಪುಸ್ತಕ ಬರೆಯೋದಕ್ಕೆ ಅವರೇ ಬೆನ್ನಲ್ಲಿ ಕೆಲವು ಇದಿದೆ, ಗಾದೆ ಇದೆ. ಒಬ್ಬ ಪುರುಷ ಬೆಳಿಬೇಕಾದ್ರೆ ಒಂದು ಹಿಂದ್ಗಡೆ ಬಳೆ ಸದ್ದಿರಬೇಕು ಅಂತ. ಆದರೆ ನನ್ನ ತಂಗಿ ಲೇಖನ ಬರೀಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಅವರ ಪತಿರಾಯರ ಒಂದು ಶ್ರಮ, ಅವರ ಪ್ರೋತ್ಸಾಹ ಇರ್ತದೆ. ಆ ಪ್ರೋತ್ಸಾಹ ಇರೋದಕ್ಕೆ ಈ ಪುಸ್ತಕ ಬಂದಿರೋದು ಈ ರೂಪದಲ್ಲಿ ಬಂದಿದೆ. ಹಂಗಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಮತ್ತು ಎಲ್ಲರನ್ನೂ ಕುಟುಂಬ ಸದಸ್ಯರುಗಳು, ಅವರ ಈ ಪುಸ್ತಕ ಪ್ರೇಮಿಗಳು, ಇಲ್ಲಿ ಬಂದಿರತಕ್ಕಂಥ ನನ್ನ ಸಹೋದರಿಯಲ್ಲಿ ಭಾಳ ಅದ್ಭುತವಾದಂಥ ಮಾತುಗಳನ್ನು ಆಡ್ತಾರೆ. ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಮಾತಾಡ್ತಾಳೆ ಅಂತ. ಅಣ್ಣ ನಿರೂಪಕರು ಬೇಕಲ್ಲಪ್ಪ ಅಂದರು. ನಮ್ಮ ಶಿವಕುಮಾರ್ ಯಾರಿಗೋ ಹೇಳಿದ್ದೀನಿ ಅಂತ ಹೇಳ್ತಾಯಿದ್ರು, ಅವ್ರಿಗೆ ಹೇಳಿದ್ದೀನಿ ಅಂತ. ಇಲ್ಲ ನನ್ನ ತಂಗಿ ಇನ್ನೊಬ್ಳು ಇದ್ದಾಳೆ, ಆಯಮ್ನೇ ಅಲ್ಲಿ ನಿರೂಪಣೆ ಮಾಡಬೇಕಂತ. ಇಷ್ಟೊಂದು ವಾಕ್ಚಾತುರ್ಯ, ಇಷ್ಟು ವಿಷಯಗಳು ಪುಸ್ತಕದ ಬಗ್ಗೆ ಮತ್ತು ನಮ್ಮೆಲ್ಲ ವಿಚಾರಗಳನ್ನು ವೇದಿಕೆ ಮೇಲೆ ಇರ್ತಕ್ಕಂಥವ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಖುಷಿ ಆಗ್ತದೆ. ಮತ್ತೊಬ್ಬರು ನನ್ನ ಸ್ನೇಹಿತರು, ನನ್ನ ತಮ್ಮ ಸೂರ್ಯ ಪ್ರಕಾಶ್ ಉಂಡೆ, ಇವರು ಆಡಿಟ್ರು. ನನಗೆ 20 ವರ್ಷದಿಂದ ನನ್ನ ಎಲ್ಲ ಆಡಿಟಿಂಗ್ ಮಾಡಿ ನನ್ನ ಆರ್ಥಿಕ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಕೆಲಸ ಅವರೇ ನನಗೆ ಪರಿಚಯ ಮಾಡಿದ್ದ ಅಣ್ಣನ. ಹಂಗಾಗಿ ಅವ್ರ ಸ್ನೇಹಿತರು, ಅವರು ಪರಿಚಯ ಮಾಡೋದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತೇನೆ. ಇಲ್ಲಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ತುಂಬ ಎಳ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇನ್ನೂ ಮಾತಾಡೋದು ಭಾಳ ಇತ್ತು, ಈಗ ಮಾತಾಡೋಲ್ಲ. ಬಟ್ ಆದರೆ ನನಗೆ ಈ ಮಿಷನ್ ಹಿಂದೂಸ್ತಾನ್ ಅಂತಕ್ಕಂಥ ಪುಸ್ತಕದ ಪ್ರೇರಣೆ ಇಷ್ಟೆಲ್ಲ ಮಾತಾಡಿಸಿದೆ. ಏನು ಮಾತಾಡಬೇಕು ಈ ಸಬ್ಜೆಕ್ಟು ಕಷ್ಟ ಆದ್ರೂ ವಾಸ್ತವನ ತಿಳಿಸೋಂಥ ಪ್ರಯತ್ನ ಮಾಡಬೇಕಾಗ್ತದೆ. ನನ್ನ ಧರ್ಮ ನಾನು ಹೇಳಬೇಕಾಗ್ತದೆ. ಭಾಳಷ್ಟು ಜನಕ್ಕೆ ಏನಾಗ್ತದೆ ಅಂದರೆ, ದಲಿತರು ಮತ್ತು ನಾನು BJP ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ರೂ ದೇಶದ ವಿಚಾರಗಳನ್ನು ನಾನು ಗಮನದಲ್ಲಿ ಇಟ್ಕೊಂಡ್ರು ಇದು ನನ್ನ ಮಾತುಗಳೆಲ್ಲ ನಾನು ವೈಯಕ್ತಿಕವಾಗಿ ನನ್ನ ಸಂಘಟನೆಯಿಂದ ಮಾತಾಡಿದ್ದೇವೆ, BJPಗೆ ಸಂಬಂಧಪಟ್ಟಿದ್ದಲ್ಲ. ಯಾಕಂದರೆ ಕೆಲವು ಇಲ್ಲಿ ಯಾರನ್ನ ಪತ್ರಕರ್ತರಿದ್ರೆ ಚಿನಾರಾಮ್ ಅವರು ಮೀಸಲಾತಿಯನ್ನು ಹೀಗೆ ಅಂತೆ, ಆಗಂತೆ, ಹಂಗಂತೆ ಇಲ್ಲಿರೋರು ಯಾರು ಆ ಥರ ಇರೋಲ್ಲ. ಹಂಗೆ ಬರೆಯೋಂಥವ್ರು ಇದಕ್ಕೊಂದು ಕತೆ ಕಟ್ಟೋಂಥವ್ರು ಇದ್ದಾರೆ. ಆ ಕತೆ ಕಟ್ಟೋ ಕೆಲಸ ಬೇಡ. ಎತ್ತೋಳ ಕಷ್ಟ ಎತ್ತೋಳಿಗೆ ಗೊತ್ತಿರುತ್ತೆ. ಯಾರು ಹಸುವಿನ ಬಾಧೆಯಲ್ಲಿರ್ತಾರೆ, ಹಸುವಿನ ಬಾಧೆಯಲ್ಲಿರ್ತಕ್ಕಂಥವ್ರಿಗೆ ಹಸುವಿನ ಬಾಧೆ ಗೊತ್ತಿರುತ್ತೆ ಅಂತ ಈ ಸಂದರ್ಭ ಹೇಳಿ ನಿಮ್ಮೆಲ್ರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಅಣ್ಣ ರವಿಶಂಕರಣ್ಣವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತಾಡಬೇಕು ಕೊನೆಗೆ. ಇಲ್ಲ ಮಾತಾಡಲೇಬೇಕು, ಯಾಕಂದರೆ ಇಷ್ಟೆಲ್ಲ ಆಗಬೇಕಾದ್ರೆ, ತನ್ನ ಸುಪುತ್ರಿ ಈ ಪುಸ್ತಕ ಬರೀಬೇಕಾದ್ರೆ ಮತ್ತು ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಆವಾಗಿಂದ ನೋಡಿ ಎಲ್ಲ ನಿಂತ್ಕೊಂಡು ಎಲ್ಲರೂ ಇನ್ವೈಟ್ ಮಾಡ್ಕೊಂಡು ಎಲ್ರಿಗೂ ಸ್ವಾಗತ ಮಾಡ್ತಾಯಿದ್ರೆ, ಅವರೆಲ್ಲರೂ ಚೇರಲ್ಲಿ ಕೂತ್ಕೊಳ್ಳೇ ಇಲ್ಲ. ಹಾಗಾಗಿ ಅವರು ನೀವು ಮಾತಾಡಬೇಕು. ನಿರೂಪಕರಿಗೆ ಅದೊಂದು ನಾನು ಸಲಹೆ ಕೊಡ್ತೀನಿ, ಅವ್ರ ಕೈಲಿ ಒಂದೆರಡು ಮಾತಾಡಿಸ್ಬೇಕು ಅಂತಕ್ಕಂಥ ಮಾತು ಆಡಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಲೇಖಕಿಯಾಗಿರುವಂತಹ ವೇದಶ್ರೀ ಅವರಿಗೆ ಈ ಪುಸ್ತಕ ಬರೆಯೋದಕ್ಕೆ ಒಂದು ಶಕ್ತಿ ಬೇಕು, ಅದ್ರ ಜೊತೆಗೆ ಒಂದು ಪ್ರೇರಣೆ ಬೇಕು, ಅವರಿಗೆ ಒಂದು ಇನ್ಸ್ಪಿರೇಷನ್ ಅಂತೂ ಖಂಡಿತ ಬೇಕು. ಅದೆಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತು ಇವತ್ತೊಂದು ಕಾರ್ಯಕ್ರಮ ಮಾಡಬೇಕು, ಪುಸ್ತಕ ಲಾಂಚ್ ಮಾಡಬೇಕು, ಪುಸ್ತಕ ಸಾವಿರಾರು ಜನಕ್ಕೆ ರೀಚ್ ಆಗಬೇಕು, ಅದರಲ್ಲಿರುವಂಥ ವಿಚಾರಗಳು ಎಲ್ರಿಗೂ ಮುಟ್ಟಬೇಕು ಅನ್ನುವಂಥ ಹಿಂದಿನ ಒಂದು ಪರಿಶ್ರಮ ಯಾರದ್ದು ಅಂತಂದರೆ ಅವರ ತಂದೆ ರವಿಶಂಕರ್ ಅವರದ್ದು. ಖಂಡಿತ ಅವರಿಗೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರು ಏನು ಹೇಳ್ತಾರೆ ಈ ಪುಸ್ತಕದ ಬಗ್ಗೆ ಅಂಥೇಳಿ ನಾವೆಲ್ಲರೂ ಕೂಡ ಕೇಳೋಣ. ನನ್ನ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ತಾವೆಲ್ಲರೂ ಮತ್ತು ಈ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರು ಇಲ್ಲಿ ಬಂದು ಅವರ ಅಮೂಲ್ಯವಾದ ಸಮಯನ ನಮಗೋಸ್ಕರ ಕಳೆದಿರುವಂಥದ್ದಕ್ಕೆ ನಾವು ಎಲ್ಲರೂ ಕೃತಜ್ಞರಾಗಿ ಅವರಿಗೆ ಬೀಳ್ಕೊಡ್ಬೇಕು ಅನ್ನೋ ಒಂದು ಕಾರ್ಯಕ್ರಮನ ನಾನು ಮುಗಿಸ್ಕೊಡ್ತೀನಿ.
ಎಲೆಮರೆಕಾಯಿಯಾಗಿ ಇದ್ಕೊಂಡು ತಾನೇನು ಮಾತನಾಡೋಕ್ಕೆ ಇಷ್ಟಪಡಲ್ಲ, ಆದರೆ ಅವರ ಕೆಲಸ ಎಲ್ಲವನ್ನು ಕೂಡ ಹೇಳ್ತಾ ಇದೆ. ಇನ್ನು ಕೊನೆಯದಾಗಿ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಸೊ ಈ ಪುಸ್ತಕ ಬರೆಯೋದಕ್ಕೆ ಏನು ಇನ್ಸ್ಪಿರೇಷನ್, ಯಾರು ಪ್ರೇರಣೆ ಅಂತೇಳಿ ಅದನ್ನು ಲೇಖಕಿ ವೇದಶ್ರೀ ಅವರ ಬಾಯಿಂದ ಕೇಳಬೇಕು, ಚಿಕ್ಕದಾಗಿ ಹೇಳಬೇಕು ದಯವಿಟ್ಟು. Inspiration is definitely to see all of us respect our culture and traditions and values. So let us take this history of ours with pride forward. ಮಿಷನ್ ಹಿಂದೂಸ್ತಾನ್ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಈ ಪುಸ್ತಕ ಸಾಕಷ್ಟು ಜನರಿಗೆ ರೀಚ್ ಆಗಬೇಕು, ಅದರಲ್ಲಿರುವಂಥ ವಿಚಾರಗಳು ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂಥ ಅವರ ಉದ್ದೇಶ ಏನಿದೆ ಅದು ಈಡೇರಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಆಶಿಸ್ತಾ, ಸಿನಿಮಾ ನಿರ್ದೇಶಕರಾಗಿರುವಂಥ ಶ್ರೀಯುತ ಶ್ರೀನಿವಾಸ್ ರಾಜ್ ಅವರು ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳಬೇಕು ಲಾಸ್ಟ್ನಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದರು. ಸೊ ಹಾಗಾಗಿ ಏನು ಮಾತನಾಡ್ತಾರೆ ಕೇಳೋಣ. ಈವೆಂಟ್ ಅಬೌಟ್ ದ ಬುಕ್. ಇಲ್ಲಿ ಇರೋರಿಗೆಲ್ಲನೂ ವಿ ಆರ್ 2025 ಈಗ ಜಾನ್ವರಿ. ಇಲ್ಲಿರೋ ತುಂಬ ಜನಕ್ಕೆ ಇಂಡಿಪೆಂಡೆನ್ಸ್, ಫ್ರೀಡಮ್ ಅನ್ನೋದು ಎಲ್ಲರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ನಮ್ಗೆ ಅರ್ಥ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ನಾಟ್ ಬಾರ್ನ್ ಬ್ರಿಟಿಷ್ ರೂಲಲ್ಲಿ, ಮೊಘಲರಲ್ಲಿ ನಾವಿಲ್ಲ, ವಿ ಆರ್ ನಾಟ್ ದೇರ್. ಅದಕ್ಕೆ ಈಗ ಇಲ್ಲಿ ಯಾರಿಗಾದರೂ ಒಂದು 10 ಲಕ್ಷ ಕೊಡ್ತೀವಿ, 10 ಕೋಟಿ ಕೊಡ್ತೀವಿ ಅಂದರೆ ಜೈಲಿಗೆ ಹೋಗ್ತೀರಾ ಯಾರಾದರೂ? ಡೆಫಿನೆಟ್ಲಿ ಯಾರೂ ಹೋಗಲ್ಲ. ಇಲ್ಲ ಸಂಬಡಿ ಸೂಪರ್ವಿಷನಲ್ಲಿ ಒಂದು 25 ಡೇಸು, 1 ಮಂತು, 1 ಡೇನೋ ಅವ್ರ ಕಂಟ್ರೋಲಲ್ಲಿ ಯಾರೂ ಇರಲ್ಲ. ಬಿಕಾಸ್ ಬಿಗ್ಗೆಸ್ಟ್ ಥಿಂಗ್ ಈಸ್ ಅ ಫ್ರೀಡಮ್. ಯಾರಿಗೇ ಆಗಲಿ, ಅದು ನಿಮ್ಮ ಬಾಸಿಂದ ಆಗ್ಬೋದು, ವೈಫಿಂದ ಆಗ್ಬೋದು, ಹಸ್ಬೆಂಡಿಂದ ಆಗ್ಬೋದು, ಎನಿಬಡಿಯಿಂದ ಫ್ರೀಡಮ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಇದು ಈ ಬುಕ್ ಬಗ್ಗೆ ಒಂದು ಇಂಪಾರ್ಟೆಂಟ್ ನೋಡಿ. ಅದಕ್ಕೆ ನಾನು ಲಾಸ್ಟ್ ಎಲ್ಲ ಮಾತಾಡಿದ ಮೇಲೆ ಐ ರಿಸರ್ವ್ ಮೈ ವರ್ಡ್ಸ್ ಫಾರ್ 2 minutesಗಿಂತ ಐ ಡೋಂಟ್ ಟೇಕ್. ದ ಎಕ್ಸ್ಪೆಡಿಷನ್ ಮಿಷನ್ ಹಿಂದೂಸ್ತಾನ್ ಬಗ್ಗೆ, ಮಿಷನ್ ಹಿಂದೂಸ್ತಾನ್ ಅಂತ ಒಂದು ಟರ್ಮ್ ಇದೆಯಲ್ಲಮ್ಮ, ಇಲ್ಲಿ ಒಂದು ಕ್ವಶನ್ ಕೇಳ್ತೀನಿ, ಯು ಕ್ಯಾನ್ ಆನ್ಸರ್. ವಾಟ್ ಈಸ್ ದ ಗ್ರೇಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂದರೆ ಏನು ಹೇಳ್ತೀರಾ? ಬೀಯಿಂಗ್ ಹಿಯರ್ ಯು ಕ್ಯಾನ್ ಸೇ ಇಟ್. ಗ್ರೇಟೆಸ್ಟ್ ಕಂಟ್ರಿ ಇನ್ ದ ಅಂದರೆ ಎವ್ರಿಬಡಿ ಅವ್ರ ಕಂಟ್ರಿ ಬಗ್ಗೆ ಹೇಳ್ತಾರೆ. ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ಅಂತಾರೆ, ಅಮೆರಿಕ ಆದರೆ ಅಮೆರಿಕ ಅಂತಾರೆ, ಬ್ರೆಜಿಲ್ ಅಂತಾರೆ, ಆ್ಯಂಡ್ ಇಂಡಿಯಾ ಅಂದರೆ ನಾವು ಇಂಡಿಯಾ ಅಂತೀವಿ. ಬಟ್ ನಾವು ಹೇಳಿದ್ದಕ್ಕೆ ಗ್ರೇಟ್ನೆಸ್ ಏನಾಗಲ್ಲ. ಇಫ್ ವಿ ಸೇ ಇಂಡಿಯಾ ಈಸ್ ದ ಗ್ರೇಟ್ ಅಂದರೆ ಗ್ರೇಟ್ನೆಸ್ ಏನೂ ಆಗಲ್ಲ. ಅಮೆರಿಕಾ ಗ್ರೇಟ್ ಅಂದರೆ ಗ್ರೇಟ್ ಏನಾಗಲ್ಲ. ಗ್ರೇಟ್ನೆಸ್ ಅನ್ನೋದು ಬರೋದಕ್ಕೆ ಅದಕ್ಕೊಂದು ರೂಟ್ಸ್ ಇರುತ್ತೆ. ಆ ರೂಟ್ಸ್ ಇರೋದಕ್ಕೆ ಕಾರಣ ಇಂಡಿಯಾ ಅನ್ನೋದಕ್ಕೆ ವೇದಶ್ರೀ ರೋಟ್ ಸಮ್ ವರ್ಡ್ಸ್, ಅದು ನಿಮ್ಗೆ ಗೊತ್ತಾಗುತ್ತೆ. ಅದು ಸಿಂಪ್ಲಿ ಭಾಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ. ಒಂದು ಚಾಪ್ಟರ್ ಮಾತ್ರ, ಅದು ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡು ಹೇಳ್ಕೊಂಡೆ. ಯು ರಿಮೆಂಬರ್, ನಿಮಗೆ ಇಂಗ್ಲೀಷಲ್ಲಿ ಮನುಷ್ಯಗೆ ಏನಂತಾರೆ ಅಂದರೆ, ಈ ಬುಕ್ಕಲ್ಲಿ ಹೇಳ್ತೀನಿ, ಮ್ಯಾನ್ ಅಂತೀವಿ. ಸೊ ಮ್ಯಾನ್ ಈಸ್ ಕಾಲ್ಡ್ ಮನುಷ್ಯ ಅಂತ ಅಂತೀವಿ. ಬಟ್ ಅದಕ್ಕೆ ಅವರು ಮನು ಅಂತ ಒಂದು ವರ್ಡ್ ಅವರು ಮ್ಯಾನ್ಗೆ ತೊಗೊಂಡಿದ್ದಾರೆ, ಮ್ಯಾನ್ ಅಂತ. ಸೊ ಸ್ಯಾನ್ಸ್ಕ್ರಿಟಲ್ಲಿರೋ ತುಂಬ ವರ್ಡ್ಸು ಇಂಗ್ಲೀಷ್ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ದೇ ಡೋಂಟ್ ಕ್ಲೇಮ್ ದೇರ್. ಆ ಒಂದು ಸೆಂಟೆನ್ಸ್ ಹೇಳ್ತೀನಿ, ಫಾರ್ ದ ಮ್ಯಾಟರ್ ಬ್ರಿಟಿಷ್ ಕೆನಾಟ್ ಕ್ಲೇಮ್ ಇಂಗ್ಲೀಷ್ ಆಸ್ ದೇರ್ಸ್. Look, there are hundreds of words in English that are directly derived from the Sanskrit. Man ಅಂದರೆ ಮನು, ಮದರ್ ಅಂತ ಅವ್ರ ವರ್ಡ್. ಮದರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಮಾತೃದೇವೋಭವ ಪಿತೃದೇವೋಭವ. ಮದರ್ ಅಂದರೆ ಮಾತೃ ಈಸ್ ಅ ವರ್ಡ್ ವಿಚ್ ಟ್ರಾನ್ಸ್ಲೇಟೆಡ್ ಇನ್ ಇಂಗ್ಲೀಷ್ ಆ್ಯಸ್ ಮದರ್. ಒನ್ ಮೋರ್ ಥಿಂಗ್. ನೆಕ್ಸ್ಟ್ ಬ್ರದರ್ ಅಂದರೆ ಎಲ್ಲರಿಗೂ ಗೊತ್ತು. ಅದು ಸ್ಯಾನ್ಸ್ಕ್ರಿಟ್ ಬಂದ್ಬಿಟ್ಟು ಭಾತೃ ಅನ್ನೋ ಒಂದು ವರ್ಡ್ ತೊಗೊಂಡು ದೇ ಟ್ರಾನ್ಸ್ಲೇಟ್ ಇಟ್ ಆ್ಯಸ್ ಅವ್ರ ವರ್ಡ್ ಆಗಿ ಬ್ರದರ್. ದೌಹಿತ್ರಿ ಅನ್ನೋ ಒಂದು ವರ್ಡ್, ದೌಹಿತ್ರಿ ಅಂದರೆ ಯಾರಿಗೂ ತುಂಬ ಜನಕ್ಕೆ ಅರ್ಥವೂ ಆಗಲ್ಲ, ಸ್ಯಾನ್ಸ್ಕ್ರಿಟ್ ವರ್ಡ್ ಅದು. ಬಟ್ ಡಾಟರ್ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಡಾಟರ್ ಅನ್ನೋ ವರ್ಡ್ ದೌಹಿತ್ರಿ ಅಂತ ವರ್ಡಿಂದ ತೊಗೊಂಡಿದ್ದಾರೆ. ಆ್ಯಂಡ್ ಟ್ರಯಾಂಗಿಲ್ ಮ್ಯಾಥಮೆಟಿಕ್ಸಲ್ಲಿ ಅದು ತ್ರಿಕೋನ ಅಂತ. ನಿಮಗೆ ಗಾಸ್ ಅಂತ ಒಂದು ವರ್ಡ್, ಅದು ಇಂಗ್ಲೀಷಲ್ಲಿ ಹಿಂದಿಯಲ್ಲಿರುತ್ತೆ, ಸ್ಯಾನ್ಸ್ಕ್ರಿಟೇ, ಅದು ಗ್ರಾಸ್. ಅದು ಇದು ಎಕ್ಸಾಂಪಲ್ಸ್ ಮಾತ್ರ, ಈ ಬುಕ್ಕಲ್ಲಿ ಕೊಟ್ಟಿದ್ದು ಒಂದು ಎಕ್ಸಾಂಪಲ್ಸ್ ಮಾತ್ರ. ಈ ಥರ ಅವರು ಮೊಘಲ್ ಇನ್ವೇಷನ್ಸು, ಸ್ಯಾನ್ಸ್ಕ್ರಿಟಿಂದ ಹೌ ದೇ ಕ್ಲೇಮ್, ಇಂಡಿಯನ್ ಜಿಯೋಗ್ರಫಿ, ಎಷ್ಟು ಏನ್ಷಂಟ್ ಕಂಟ್ರಿ. ಆ್ಯಕ್ಚುಲಿ ಮತ ಅನ್ನೋದು ಕ್ರಿಶ್ಚಿಯಾನಿಟಿ, ಮುಸ್ಲಿಮ್ ಈ ಥರ ಒಂದಿದೆಯಲ್ಲ, ಇಂಡಿಯಾದಲ್ಲಿ ಹಿಂದೂ ಅನ್ನೋ ಒಂದು ವರ್ಡೇ ಇಲ್ಲ. ಆ್ಯಕ್ಚುಲಿ ಹಿಂದೂ ಧರ್ಮ ಅನ್ನೋದೊಂದು ವರ್ಡೇ ಇಲ್ಲ. ಶಿ ಮೆನ್ಷನ್ ದಟ್ ಆಲ್ಸೋ. ಅದು ಬ್ಯೂಟಿ ಆಫ್ ದಿಸ್ ಬುಕ್. ಎದಕ್ಕಂದರೆ ನಾವೆಲ್ಲ ಹಿಂದೂ ಅಂತೀವಿ, ಆ್ಯಕ್ಚುಲಿ ವಿ ಆರ್ ನಾಟ್ ಎಟ್ ಆಲ್ ಹಿಂದೂಸ್. ನಮಗೆ ಯಾವ ಐಡೆಂಟಿಟಿ ಇಲ್ಲ.
ಸಿಂಧು ಅಂತ ಒಂದು ಪ್ರಾಂತ್ಯದಿಂದ ಹೋಗ್ತಾ ಹೋಗ್ತಾ ಸೀನು ಅವರು ಚೇಂಜ್ ಮಾಡಿಕೊಂಡು ಹೀ ಆಗಿದೆ. ಸಿಂಧು ಅನ್ನೋ ವರ್ಡ್ ಹಿಂದೂ ಅಂತ ಮಾಡಿಕೊಂಡ್ರು, ಬಿಟ್ಟರೆ ವಿ ಆರ್ ನಾಟ್ ಹಿಂದೂಸ್. ಸಿಂಧುವಲ್ಲಿರೋದು ಹಿಂದೂಸ್ ಅಂತಾರೆ. ಆ ಥರ ಸನಾತನ ಧರ್ಮ ಅನ್ನೋ ಒಂದೇ ಇತ್ತು, ಏನ್ಷಂಟ್, ಅತಿ ಪುರಾತನ ಅನ್ನೋದೇ ಶಿ ಮೆನ್ಷನ್ಡ್. ಇದು ವಿತ್ ಅರ್ ಏಜ್ ಗ್ರೂಪಲ್ಲಿ ಎಲ್ಲರೂ ಅರ್ಥ ಆಗುತ್ತಾರೆ. ನಾನು ಹೇಳಿದಲ್ಲ, ಮಾತೃ ಅಂದರೆ ಮದರ್ ಅನ್ನೋದು, ದೌಹಿತ್ರಿ ಅಂದರೆ ಡಾಟರ್ ಅನ್ನೋದು, ಆ ಥರ ಹಂಡ್ರೆಡ್ಸ್ ಆಫ್ ವರ್ಡ್ಸ್. ಇದರಲ್ಲಿ ನಿಮಗೆ ಮೊಘಲ್ ಇನ್ವೇಷನ್ಸ್ ಇದೆ, ಅಬೌಟ್ ಕಾಶ್ಮೀರ್ ಇದೆ, ಆರ್ಟಿಕಲ್ 370 ಬಗ್ಗೆ ಇದೆ, ಎವ್ರಿಥಿಂಗ್ ಇದೆ. ಸೊ ಪ್ಲೀಸ್, ಈ ಸಿಂಪಲ್ ಬುಕ್ ಇಟ್ ಹ್ಯಾಸ್ ಟು ರೀಚ್, ನೀವು ಓದರೆ ಅರ್ಥ ಆಗುತ್ತೆ. ಆಮೇಲೆ ಇಂಡಿಪೆಂಡೆನ್ಸ್ ಬಗ್ಗೆ ಈಗ ನಿಮಗೆ ಒಂದು ಜರ್ನಿ ಅರ್ಥ ಆಗಲ್ಲ. ಬಿಕಾಸ್ ನಾವು ತುಂಬ ಕಂಫರ್ಟ್ ಝೋನಲ್ಲಿ ಇದ್ದೀವಿ. ಬಿಕಾಸ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ಎಷ್ಟೊಂದು ಸ್ಟ್ರಗಲ್, 600 years. ಈಗ ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ನುಗ್ಗಿಬಿಟ್ಟು ಒಂದು 5-6 ವರ್ಷ ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡ್ಕೊಂಡು ನಿಮ್ಮ ಮನೆಯೆಲ್ಲ ಹಾಳು ಮಾಡಿದ್ರೆ, ಟು ರಿಕವರ್ ಆಗೋದಕ್ಕೊಂದು ಟೈಮ್ ಬೇಕಲ್ಲ. ಮತ್ತು ಮತ್ತೆ ಟು ಕ್ಲೀನ್ ದ ಹೌಸ್ ಆರ್ ನಾವು ಕ್ಲೀನ್ ಮಾಡೋದಕ್ಕೆ, ನಾವು ಮತ್ತೆ ಫೈನಾನ್ಷಿಯಲ್ ಸೆಟ್ಲ್ ಆಗೋದಕ್ಕೆ. ಬಟ್ ಬೆಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ ಏನು ಗೊತ್ತಾ, 600 ವರ್ಷ, ಮೋರ್ ದ್ಯಾನ್ 800 years, 14th century, ಆಲ್ಮೋಸ್ಟ್ 15th century ಸ್ಟಾರ್ಟಿಂಗಿಂದ ಇಟ್ಕೊಂಡು 1947 ತನಕ 700 years ರೂಲ್ ಆಗಿದ್ರೂ ವಿ ಆರ್ ಏಬಲ್ ಟು ಬೌನ್ಸ್ ಬ್ಯಾಕ್ ಇನ್ 70 years. ಅದು ನಮ್ಗೆ ಅನಿಸುತ್ತೆ, ಯಾರೋ ಸರ್ ಹೇಳಿದ್ರು ಇಂಡಿಯಾದಲ್ಲಿ ಏನಿಲ್ಲ, ಇಂಡಿಯಾ ಇಟ್ ಸೆಲ್ಫ್ ಈಸ್ ಎವ್ರಿಥಿಂಗ್. ಅಂದರೆ ಯಾವ ಕಂಟ್ರಿನೂ, ಬಿಕಾಸ್ ಅಮೆರಿಕಾ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ಬಟ್ ದೇ ಹ್ಯಾವ್ ನಾಟ್ ರೂಲ್ಡ್ ಬೈ ಎನಿ ಒನ್. ನಮಗೆ ಆ ಟೈಮಲ್ಲಿ ಬಂದು, ಬಿಕಾಸ್ ಆಫ್ ಸಚ್ ಎ ಯಂಗ್ ಜನ್ರೇಷನ್ ಬಂದುಬಿಟ್ಟು ದೇ ವಾಂಟ್ ಟು ಟೀಚ್ ಅದೆಲ್ಲ. ಈ ಇನ್ಫಾರ್ಮೇಷನ್ ನಮಗೆ ಬೇಕು ಅಂದರೆ ವಿ ಹ್ಯಾವ್ ಟು ರೀಡ್ ಎ ಲಾಟ್ ಆಫ್ ಬುಕ್ಸ್. ಬಟ್ ಇದೊಂದು ಬುಕ್ಕಲ್ಲಿ ಎವ್ರಿಥಿಂಗ್ ಈಸ್ ದೇರ್. ಸೊ ಅದಕ್ಕೆ ನಾನು ವಿತ್ ರೆಫರೆನ್ಸ್ ಕೊಟ್ಟಿದ್ದೀನಿ ನಿಮಗೆ, ವಾಟ್ ಶಿ ರೋಟ್ ಅನ್ನೋದಕ್ಕೂ. ಅದು ಓನ್ಲಿ ಒಂದು ಗ್ಲಿಮ್ಸ್. ಡಸ್ ಇಟ್ ಸ್ಪ್ರೆಡ್ ದಿಸ್ ಬುಕ್, ಪ್ಲೀಸ್ ರೀಡ್ ದಿಸ್ ಬುಕ್. ಧನ್ಯವಾದಗಳು. ಸೊ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈ ಪುಸ್ತಕದ ಬಗ್ಗೆ, ಹಾಗೆ ಪುಸ್ತಕವನ್ನು ಬರೆದಂಥ ಲೇಖಕಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಹಾಗೆ ಪುಸ್ತಕವನ್ನು ಯಾಕೆ ಓದಬೇಕು ಅಂಥೇಳಿ ಬಹಳಷ್ಟು ವಿಚಾರಗಳನ್ನು ಕೂಡ ನೀವು ಕೇಳ್ಪಟ್ಟಿದ್ದೀರಾ. ಇನ್ನು ಮುಂದೆ ಯಾರಾದರೂ ನಮ್ಮ ಇಂಡಿಯಾದಲ್ಲಿ ಏನಿದೆ ಅಂಥೇಳಿ ಕೇಳಿದ್ರೆ ಯಾರು ಕೂಡ ಸೈಲೆಂಟ್ ಆಗಬಾರ್ದು. ನಾವು ಕೊಡಬೇಕಾಗಿರೋ ಉತ್ತರ, ನಮ್ಮ ದೇಶದ ಪುಸ್ತಕಗಳನ್ನು, ಕನ್ನಡ ಪುಸ್ತಕಗಳನ್ನು ಓದಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಭಾರತದಲ್ಲಿ ಏನಿದೆ ಅಂಥೇಳಿ ಅಂತ ನಾವು ಉತ್ತರ ಕೊಡಬೇಕು. ಯಾವತ್ತೂ ಕೂಡ ಮೌನವಾಗಿ ವಾಪಸ್ ಬರಬಾರ್ದು. ಹೀಗಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಧನ್ಯವಾದಗಳು. ಇನ್ನು ಸಿನಿಮಾ ನಿರ್ದೇಶಕರಾಗಿ ಪುಸ್ತಕದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಧನ್ಯವಾದಗಳು. ಶ್ರೀಯುತ ಬಸವರಾಜ್ ಪಡುಕೋಟಿ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದ ನೆನಪಿನ ಕಾಣಿಕೆ ಹಾಗೂ ಮಾಲಾರ್ಪಣೆ. ಧನ್ಯವಾದಗಳು. ಇನ್ನು ಕೆ ರಮೇಶ್ ಪುಸ್ತಕದ ಬಗ್ಗೆ ಒಂದಷ್ಟು ಸವಿನುಡಿಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ಪರವಾಗಿ ಪುಟ್ಟದೊಂದು ನೆನಪಿನ ಕಾಣಿಕೆ ಹಾಗೂ ಮಾಲಾರ್ಪಣೆ. ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ವಂದನೆಗಳು. ಲೇಖಕಿಯಾಗಿರುವಂತಹ ವೇದಶ್ರೀ ಅವರ ತಂದೆ ಗೌರಿಶಂಕರ್ ಅವರಿಗೆ ಒಂದು ಪುಟ್ಟದೊಂದು ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛವನ್ನು ನೀಡೋದ್ರ ಮುಖಾಂತರ ಅವರಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಒಂದು ಜೋರಾದ ಚಪ್ಪಾಳೆ ಬರಲಿ.
ಮಿಷನ್ ಹಿಂದೂಸ್ತಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನನ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಸಹೋದರಿ ಶ್ರೀಮತಿ ವೇದಶ್ರೀ ರವರು ಬರೆದಿರ್ತಕ್ಕಂಥ ಕೃತಿಯನ್ನು ನಾನು ನೋಡಿದೆ. ಪುಸ್ತಕ ತುಂಬ ಅದ್ಭುತವಾಗಿ ಬಂದಿದೆ. ಇದು ದೇಶಭಕ್ತರಿಗಾಗಿ ಮಾಡಿರ್ತಕ್ಕಂಥ ಒಂದು ಪುಸ್ತಕ. ದೇಶ ನನ್ನದು, ನನ್ನ ದೇಶಕ್ಕಾಗಿ ನಾನು ಅಂತಕ್ಕಂಥ ಒಂದು ವಿಶೇಷವಾದ ಜನರನ್ನು ಗಮನ ಸೆಳೀತಕ್ಕಂಥ ಒಂದು ಪುಸ್ತಕವಾಗಿ ಬಂದಿದೆ. ಇದು ಪುಸ್ತಕದ ಒಳಗಡೆ ಇರ್ತಕ್ಕಂಥ ಹೂರ್ಣ ನಾನು ಇನ್ನೂ ಓದಿಲ್ಲ. ಹಾಗಾಗಿ ಅದು ಪುಸ್ತಕದ ಟೈಟ್ಲಲ್ಲೇ ಗೊತ್ತಾಗ್ತದೆ ದೇಶಕ್ಕಾಗಿ ನಾವು ಏನೆಲ್ಲ ಮಾಡ್ಬೋದು, ಏನೆಲ್ಲ ದೇಶದ ಸಂಸ್ಕೃತಿ ಅಡಗಿದೆ ಅಂತಕ್ಕಂಥ ವಿಚಾರಗಳನ್ನು ಮಾಡಿರ್ತಕ್ಕ ಪುಸ್ತಕವನ್ನು ಬರೆದಿರ್ತಕ್ಕಂಥ ಸಹೋದರಿಗೆ ನನ್ನ ಅಭಿನಂದನೆಗಳು ಅರ್ಪಿಸ್ತೇನೆ. ಇವತ್ತು ಈ ಪುಸ್ತಕದ ಲಾಂಛನ ನನ್ನ ಅಣ್ಣ ಆದಂಥ ರವಿಶಂಕರಣ್ಣ ಅಡ್ವೊಕೇಟ್ ಅವರು ನನ್ನ ಹಿರಿಯರು, ನನಗೆ ಭಾಳ ಮಾರ್ಗದರ್ಶಕರಾಗಿದ್ದಾರೆ. ಅವರನ್ನು ನಾನು ಈ ಪುಸ್ತಕದ ಕರೆದಾಗ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮದ ಜೊತೆಯಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ನನ್ನ ಸಹೋದರಿ ಲೇಖನವನ್ನು ಬರೆದಿರ್ತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥ ವೇದಶ್ರೀ ಅವರಿಗೆ ಅಭಿನಂದನೆಗಳು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಬಹುದಿನದ ಕನಸು ಮಿಷನ್ ಹಿಂದೂಸ್ತಾನ್ ನಮ್ಮ ದೇಶಕ್ಕಾಗಿ ಬರೆದಿರುವ ಪುಸ್ತಕ ತುಂಬ ಹಿಸ್ಟ್ರಿ ಆಗಲಿ ಅಥವಾ ನಮ್ಮ ಕಲ್ಚರ್ ಬಗ್ಗೆ ನಮ್ಮ ಹಿಂದೂ ರಿಲಿಜನ್ ಬಗ್ಗೆ ತುಂಬ ಇದೆ. ಸೊ ದಯವಿಟ್ಟು ಎಲ್ಲರೂ ಇದನ್ನು ಓದಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನೀವು ಬಂದು ನನ್ನ ಲಾಂಚ್ನ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು.